नमस्कारः। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयपरं वरप्रदगुरौ वैराग्यभाग्योरधो वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वयकौस्तुभस्थितनयं शयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैकागमान्तम् आचार्य भक्ति परिपूतमनग्नशीलं गोपालदेशमुनिं गुरुमाश्रयामः। नारायणाख्येतिराजपदाब्ज भृंग श्रीवास योगी गुरुणार्पितभारमीशे भक्त्यादिपूर्णवरदारि कृपात्त चिह्नं श्री श्रीनिवास मुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपाद विनतं श्रीनिवास मुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि विनाय मेने तस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु बृन्दावने स्थितं निरस्तजिह्मगस्पर्शेत् कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं वस्तावनकथाङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिन्दमुपास्महे। वन्दे वैकुण्ठसेनान्यं देवं सुत्रवती सुखं यद्वेत्र शिखरस्कन्धे विश्वमेतद्व्यवस्थितं सह धर्मचरीं शौरेः सम्मन्त्रितजगद्गीतामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं बत्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः प्रस्तुतामुपयातोऽहं यामुनेयं नमामि तम् इति परिविडो यद्गीतानामदर्शेदञ्जसा निगमपरिषन्नेदीयां सन्निरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमः प्रभृतिनीमिमां भजन्तु भगवद्गीता भाष्यतात्पर्यचन्द्रिकाम्। ಹತ್ತನೇ ಅಧ್ಯಾಯದಲ್ಲಿ ಅರ್ಜುನನು ಪರಮಾತ್ಮನ ಸ್ವಭಾವವನ್ನು ಸ್ತೋತ್ರ ಮಾಡಿ ಇನ್ನು ಅವನ ಯೋಗವನ್ನು ಮತ್ತೆ ವಿಭೂತಿಯನ್ನು ವಿಸ್ತಾರವಾಗಿ ಕೇಳಬೇಕು ಅನ್ನುವ ಆಸೆಯನ್ನ ವ್ಯಕ್ತಪಡಿಸುವ ಭಾಗ. ಆಗ ಪರಮಾತ್ಮನ ಒಂದು ಮಹಿಮೆಯನ್ನ ತಾನು ಹೇಗೆ ತಿಳಿಸ್ಕೊಂಡಿದ್ದಾನೆ ಅನ್ನೋದು ತಾನಷ್ಟೇ ಅಲ್ಲ, ಆಪ್ತತಮರಾದ ಋಷಿಗಳು ಎಲ್ಲರೂ ಅದನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನನ್ನೇ ಜಗತ್ಕಾರಣನಾದವು ನೀನೇ, ನೀನು ಅಪ್ರಾಕೃತನಾದವನು, ನಿನ್ನನ್ನೇ ಎಲ್ಲರೂ ಕೂಡ ಸರ್ವವ್ಯಾಪಿಯಾದವನು. ಈ ರೀತಿ ದೇವರ್ಷಿಗಳಲ್ಲಿ ಆಪ್ತತಮರಾದ ನಾರದರೇನು ಮತ್ತೆ ಎಲ್ಲ ದೇವತಾ ಪಾರಮಾರ್ಥಿ ಜ್ಞಾನವನ್ನು ಹೊಂದಿರುವಂತಹ ತತ್ವ ಯಾಥಾತ್ಮ್ಯಗಳನ್ನೆಲ್ಲ ತಿಳಿದಂತಹ ಋಷಿಗಳು ಎಲ್ಲರೂ ಕೂಡ ಇದನ್ನೇ ಹೇಳ್ತಿದ್ದಾರೆ. ನೀನು ಕೂಡ ಸ್ವತಃ ಅದನ್ನ ಹೇಳ್ತಾ ಇದೀಯಾ ಅಂತ ಸ್ತೋತ್ರ ಮಾಡುವಂತಹ ಭಾಗದಲ್ಲಿ ಅದಕ್ಕೆ ಅರ್ಥಗಳನ್ನೆಲ್ಲ ಸ್ವಾಮಿ ದೇಶಿಕನಲ್ಲಿ ವಿವರಿಸ್ತಾ ಇದ್ದಾರೆ. ಪರಮಾತ್ಮನನ್ನ ಎಲ್ಲ ವೇದವಿಧ ಯೇ ಚ ವೇದವಿಧ ವಿಪ್ರಾಹ ಯೇ ಚ ಅಧ್ಯಾತ್ಮವಿದೋ ಜನಾಹ ತೇ ವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ ಅಂತ ಹೇಳಿದಾಗ ವೇದವಿಧ ಅಂತ ಹೇಳಿ ಅಧ್ಯಾತ್ಮವಿಧ ಅಂತ ಎರಡು ಶಬ್ದ ಇರೋದ್ರಿಂದ ಅದಕ್ಕೆ ಒಂದು ಅರ್ಥವನ್ನ ಪುನರುಕ್ತಿ ಇಲ್ಲದೆ ಇರೋ ಹಾಗೆ ಎರಡು ಅರ್ಥವನ್ನ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಕರ್ಮಯೋಗ ವೇದಿನಃ ವೇದವಿಧ, ವೇದಾಂತಾರ್ಥ ವೇದಿನಃ ಅಧ್ಯಾತ್ಮವಿಧ ಅಂತ ಹೇಳಿದ್ರೆ ಕರ್ಮಯೋಗದಲ್ಲಿಯೂ ಕರ್ಮಯೋಗ ವೇದಿನಃ ಕರ್ಮಕಾಂಡದಲ್ಲಿಯೂ ಕೂಡ ಕರ್ಮಭಾಗ ವೇದದ ಕರ್ಮಭಾಗದಲ್ಲಿಯೂ ಮತ್ತೆ ವೇದಾಂತ ಅಂತ ಹೇಳುವ ಉಪನಿಷತ್ ಭಾಗದಲ್ಲಿಯೂ ಪರಮಾತ್ಮನ ಆರಾಧನಾ ಸ್ವರೂಪ ಮತ್ತು ಆರಾಧ್ಯ ಸ್ವರೂಪಗಳು ಹೇಳಲ್ಪಟ್ಟಿದೆ. ಆದ್ದರಿಂದ ನೀನೇ ಎಲ್ಲಾ ಕರ್ಮಗಳಿಂದಲೂ ಆರಾಧಿಸಲ್ಪಡುವರು ನೀನೇ ಅಂತ ತಿಳಿದಂತಹವರು, ನಿನ್ನ ಸ್ವರೂಪವನ್ನು ತಿಳಿದವರು ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ನೀನೇ ಸನಾತನನಾದ ಧರ್ಮ,
ಕೃಷ್ಣಂ ಮಹಾತ್ಮಾನಂ ಸನಾತನಂ ಧರ್ಮಂ ವದಂತಿ ಆಹುಹು. ಮಹಾತ್ಮಾನಂ ದೇವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ. ಮಹಾತ್ಮಾನಂ ಅನ್ನೋದಕ್ಕೆ ಎರಡು ಅರ್ಥವನ್ನು ಹೇಳ್ತಾರೆ ಇಲ್ಲಿ. ಮಹಾತ್ಮ ಶಬ್ದೇನ ಸರ್ವಾತಿಶಾಯಿ ಪರಮೈಶ್ವರ್ಯಾಧಿಕಂ ವಿವಕ್ಷಿತಂ. ಎಲ್ಲರಿಗಿಂತ ಅತಿಶಯವಾದ ಪರಮೈಶ್ವರ್ಯ ಮೊದಲಾದವುಗಳನ್ನು ಹೊಂದಿರುವಂತಹ ಮಹಾತ್ಮ ಅಂತ ಹೇಳೋರು. ಅದೇ ರೀತಿಯಲ್ಲಿ ಮಹಾತ್ಮಾನಂ ಅಂತ ಹೇಳಿದ್ರೆ ಪರಮಾತ್ಮತ್ವ. ಮಹಾನ್ ಆತ್ಮ ಇತಿ ಪರಮಾತ್ಮತ್ವಂಬ. ಮಹಾನ್ ಆತ್ಮ ಅಂತ ಉಪನಿಷತ್ ಹೇಳುತ್ತೆ. ಸವಾ ಯೇಷ ಮಹಾನ್ ಅಜ ಆತ್ಮ ಅಂತ ಹೇಳ್ಬಿಟ್ಟು, ಮಹಾನ್ ಅಜ ಆತ್ಮ ಸವಾ ಯೇಷಃ ಮಹಾನ್ ಅಜ ಆತ್ಮ ಅಂತ ಹೇಳಿ ಪರಮಾತ್ಮನನ್ನು ಅಂತ ಹೇಳಿಬಿಟ್ಟು ಮಹಾನ್ ಆತ್ಮ ಆದವನು ಪರಮಾತ್ಮ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಮೊದಲಾದದೆಲ್ಲ ಅರ್ಥ ಅದಕ್ಕೆ. ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ ಅಂತ ಹೇಳಿದಾಗ, ತ್ಯಾಗದಾನಾದೇಯ ಅಂದ್ರೆ ಏನರ್ಥ ಅಂದ್ರೆ ಸನಾತನವಾದ ಧರ್ಮವೇ ನೀನು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ತ್ಯಾಗದಾನಾದೇಯ ಹಿ ದೇಶಕಾಲಾದಿ ಪರಿಮಿತ ಫಲದಾಯಿನಃ ಸ್ವಯಂ ಚ ಅನಿತ್ಯಾಹ. ಧರ್ಮಗಳು ಅಂದ್ರೆ ವೇದದಲ್ಲಿ ಹೇಳಿದ ಎಲ್ಲ ಉಪಾಯಗಳು, ಎಲ್ಲ ಕರ್ಮಗಳು ಕೂಡ ಧರ್ಮಗಳು ಅಂತ ಹೇಳಲ್ಪಡುತ್ತೆ. ವೇದೋಖಿಲಂ ಧರ್ಮ ಮೂಲಂ. ಆದ್ದರಿಂದ ಚೋದನಾ ಲಕ್ಷಣಾರ್ಥೋ ಧರ್ಮ ಎಲ್ಲ ಹೇಳಿ ವೇದದಲ್ಲಿ ಹೇಳಿರುವುದೆಲ್ಲ ಧರ್ಮ. ವೇದದಲ್ಲಿ ಹೇಳಿರುವುದು ಎಲ್ಲಾ ವಿಧವಾದ. ಇಲ್ಲಿ ಮಹಾನ್ ಅಜ ಅನ್ನೋ ಅರ್ಥ ಏನು ಶಬ್ದಕ್ಕೆ? ಮಹಾನ್ ಅಜ. ಅಜಹ ಅಂದ್ರೆ ಜನ್ಮವಿಲ್ಲ. ಮಹಾನ್ ಅಜ. ಮಹಾನ್ ಅಜಹ ಆತ್ಮ. ಮಹಾನ್ ಅಜ ಆತ್ಮ. ಆದ್ದರಿಂದ ಈ ಧರ್ಮ ಅಂತ ಹೇಳಿದ್ರೆ ವೇದದಲ್ಲಿ ಹೇಳಿರುವ ಎಲ್ಲಾ ಕರ್ಮಗಳು ಕೂಡ ಧರ್ಮಗಳೇ. ವೇದದಲ್ಲಿ ಹೇಳಿರುವುದೆಲ್ಲ ಧರ್ಮ. ಬೇರೆ ಬೇರೆ ಪುರುಷಾರ್ಥಗಳಿಗೆ ಉಪಾಯಗಳನ್ನು ತಿಳಿಸುತ್ತೆ ವೇದಗಳು. ಅಲ್ಲಿ ಹೇಳಿರುವ ಯಾಗ ದಾನ ಮೊದಲಾದವುಗಳೆಲ್ಲ ದೇಶಕಾಲಾದಿ ಪರಿಮಿತ ಫಲದಾಯಿನಃ. ಈ ದೇಶ ಈ ಕಾಲ ಹಂಗೆ ಪರಿಮಿತವಾದ ಫಲವನ್ನು ಕೊಡುವಂತಹದ್ದು. ಕೆಲವು ದೇಶಗಳಲ್ಲಿ ಕೆಲವು ಕಾಲಗಳಲ್ಲಿ ಅನುಭವಿಸುವಂತಹ ಫಲವನ್ನು ಮಾತ್ರವೇ ಕೊಡುತ್ತೆ. ಸ್ವಯಂ ಚ ಅನಿತ್ಯಾಹ. ಕರ್ಮಗಳೆಲ್ಲ ಅನಿತ್ಯವಾದವು. ಒಂದು ಸತಿ ಅನುಷ್ಠಾನ ಮಾಡೋದು ಮುಗಿದು ಹೋಗುತ್ತೆ. ಒಂದು ದಿನಾನೋ 2 ದಿನಾನೋ 1 ಗಂಟೆ ಕಾಲನೋ, ಹೀಗೆ ಕರ್ಮಗಳೆಲ್ಲ ಅನಿತ್ಯವಾದವು. ದೇಶಕಾಲ ಪರಿಮಿತವಾದ ಫಲವನ್ನು ಕೊಡುವಂತಹ ಕರ್ಮಗಳೆಲ್ಲ. ಆದರೆ ಪರಮಾತ್ಮನು ಎಂತಹ ಧರ್ಮ ಅಂತ ಹೇಳಿದ್ರೆ ಸನಾತನ ಧರ್ಮ ಅಂದ್ರೆ ಏನರ್ಥ ಅಂದ್ರೆ, ಅಯಂತು ನಿತ್ಯ ನಿರತಿಶಯ ಫಲದಾಯಿ. ನಿರತಿಶಯವಾದ ಫಲವನ್ನು, ನಿತ್ಯವಾದ ಫಲವನ್ನು ಕೊಡುವಂತಹವನು. ನಿತ್ಯಶ್ಚೇತಿ, ಅವನು ಕೂಡ ನಿತ್ಯನಾದವನು. ಕರ್ಮಗಳೆಲ್ಲ ಅನಿತ್ಯವಾದರೆ ಪರಮಾತ್ಮನು ನಿತ್ಯನಾದವನು. ಕರ್ಮಗಳು ಪರಿಮಿತವಾದ ಫಲ ಕೊಡುತ್ತೆ, ಇವನು ನಿರತಿಶಯವಾದ ನಿತ್ಯವಾದ ಫಲವನ್ನು ಕೊಡ್ತಾನೆ. ಆದ್ದರಿಂದ ಸನಾತನ ಶಬ್ದೇನ ಧರ್ಮಸ್ಯ ವಿಶೇಷಣ. ಆದ್ದರಿಂದ ಇವನು ಸನಾತನ ಧರ್ಮ ಅಂತ ಹೇಳಲ್ಪಡ್ತಾನೆ. ಸಾಮಾನ್ಯವಾದ ಧರ್ಮವಲ್ಲ, ಸನಾತನವಾದ ಧರ್ಮ. ನಿತ್ಯ ನಿರತಿಶಯವಾದ ಫಲವನ್ನು ಕೊಡುವವನು, ತಾನು ಸ್ವತಃ ನಿತ್ಯನಾದವನು. ಸನಾತನಂ ಕೃಷ್ಣಂ ಧರ್ಮಂ ಸನಾತನಂ. ಪವಿತ್ರ ಶಬ್ದ ಅತ್ರ ಪಾಪ ನಿಬರ್ಹಣ ಪರಹ ಅಂತ ಹೇಳಿ, ಪವಿತ್ರಂ ಅಂತ ಹೇಳಿದಾಗ ನಿನ್ನ ಪವಿತ್ರನಾದವನು ಅಂತ ಹೇಳಿದರೆ ಪಾಪವನ್ನೆಲ್ಲ ನಾಶಪಡಿಸುವವನು. ಪುಣ್ಯ ಶಬ್ದ ಅಭಿಮತ ಫಲ ವಿಶೇಷ ಸಾಧನ ಪರಹ. ಪವಿತ್ರ ಅಂತ ಹೇಳುವುದು ಪಾಪವನ್ನು ನಾಶಪಡಿಸುವಂತ ಆ ಅರ್ಥವನ್ನು ತಿಳಿಸುತ್ತೆ. ಪುಣ್ಯ ಅಂತ ಹೇಳುವುದು ಅಭಿಮತವಾದ. ನಿಬರ್ಹಣ ಅಂದ್ರೆ ನಾಶಪಡಿಸೋದು ಅಂತ ಅರ್ಥ. ಪೂರ್ಣವಾಗಿ ನಾಶಪಡಿಸೋದು ಅಂತ. ಹರಣ ಅಂದ್ರೆ ಅಪಹಾರ ಮಾಡ್ಕೊಂಡು ಹೋಗೋದು ಅಂತ. ಪೂರ್ಣವಾಗಿ ಅಪಹಾರ ಮಾಡುತ್ತೆ ಅಂದ್ರೆ ನಾಶಪಡಿಸುತ್ತೆ ಅಂತ ಅರ್ಥ. ಮಂಗಳ ಶಬ್ದಶ್ಚ, ಇದಕ್ಕೆ ಇದು ಈ ಪ್ರಮಾಣವನ್ನು ಭಾಷಿಕಾರರಿಗಿದ್ದಾರಲ್ಲ ಅದರ ಇಲ್ಲಿ ಬಳಸ್ತಾ ಇದೆ. ಇಲ್ಲಿ ಹೇಳುವಾಗ ಪವಿತ್ರಾಣಾಮಿ ಗೋವಿಂದ ಪವಿತ್ರಂ ಪರಮುಚ್ಯತೆ ಪುಣ್ಯಾನಾಮಪಿ ಪುಣ್ಯೋಸೌ ಮಂಗಳಾನಾಂಚ ಮಂಗಳಂ ತ್ರೈಲೋಕ್ಯಂ ಪುಂಡರೀಕಾಕ್ಷ ದೇವದೇವ ಸನಾತನ ಆಸ್ತೆ ಹರಿ ಅಚಿಂತ್ಯಾತ್ಮ ತತ್ರೈವ ಮಧುಸೂದನ. ಈ ಒಂದು ಮಹಾಭಾರತದ ಶ್ಲೋಕವನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಪವಿತ್ರನು ಪುಣ್ಯನು ಅಂತೆಲ್ಲ ಹೇಳಿರೋದಕ್ಕೆ ಪಾಪವನ್ನು ನಾಶಪಡಿಸುವಂತಹವನು ಅದರಿಂದ ಪವಿತ್ರ ಅಂತ ಹೇಳಿರೋದು. ಅಭಿಮತವಾದ ಫಲ ವಿಶೇಷವನ್ನ ಸಾಧಿಸಕ್ಕೆ ಉಪಾಯನಾದವನು, ಆದ್ದರಿಂದ ಅವನು ಪುಣ್ಯ ಅಂತ ಹೇಳಲ್ಪಟ್ಟಿರೋದು. ಮಂಗಳ ಶಬ್ದಶ್ಚ ಸ್ವ ಸನ್ನಿಧಿ ಮಾತ್ರೇಣ ಅತಿ ಸಮೃದ್ಧಿ ಹೇತುಭೂತ ಕಲ್ಯಾಣ ವಸ್ತು ಪರಹ. ಆ ಪದಾರ್ಥ ಹತ್ತಿರದಲ್ಲಿದ್ರೇನೆ ಸಾಕು, ಮಂಗಳವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಮಂಗಳಂ, ಕೃಷ್ಣನೇ ಮಂಗಳ ಅಂತ ಹೇಳಿದ್ರೆ ಇಲ್ಲಿ ಹೇಳುವಾಗ ಮಂಗಳಾನಾಂಚ ಮಂಗಳಂ. ಆ ಪದಾರ್ಥದ ಒಂದು ಸನ್ನಿಧಿಯೇ ಸಾಕು,
ಮಂಗಳವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಅದನ್ನ ಸ್ವಸನ್ನಿಧಿ ಮಾತ್ರೇಣ ಅತಿ ಸಮೃದ್ಧಿ ಹೇತುಭೂತ ಕಲ್ಯಾಣ ವಸ್ತು ಪರಃ, ಅತ್ಯಂತ ಅಧಿಕವಾದ ಸಮೃದ್ಧಿಯನ್ನು ಉಂಟು ಮಾಡುವಂತಹ ಅಂತಹ ಮಂಗಳಕರವಾದ ಒಂದು ವಸ್ತು ಅದು ಪರಮಾತ್ಮನೇ ಅಂತ ಹೇಳಿ, ತ್ರೈಲೋಕ್ಯಂ ಪುಂಡರೀಕಾಕ್ಷ ಅನ್ನುವಾಗ 3 ಲೋಕಗಳಿಗೂ ಪರಮಾತ್ಮನಿಗೂ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳುವ ಹಾಗೆ ಸಾಮಾನಾಧಿಕರಣ್ಯ, ಕಾರ್ಯಕಾರಣ ಭಾವೇನ ಶರೀರಾತ್ಮ ಭಾವೇನವ ಸಾಮಾನಾಧಿಕರಣ್ಯಂ. ತ್ರೈಲೋಕ್ಯಂ ಪುಂಡರೀಕಾಕ್ಷಂ, ಪುಂಡರೀಕಾಕ್ಷ ಅಂದ್ರೆ ತ್ರೈಲೋಕ್ಯವೂ ಅವನ ಕಾರ್ಯವೇ ಅಂತ ಅರ್ಥ, ಅಥವಾ ಅವನ ಶರೀರ ಅಂತ ಹೇಳ್ಬೋದು. ಅದರಿಂದ ತ್ರೈಲೋಕ್ಯ ಶರೀರಕನಾದ ಪರಮಾತ್ಮನು ಪುಂಡರೀಕಾಕ್ಷನಾದ ಕೃಷ್ಣ ಅವನೇ ಅಂತ ಹೇಳಿ ಸಾಮಾನಾಧಿಕರಣ್ಯವು ಇಲ್ಲಿ. ಪರಮಾತ್ಮನಿಗೂ ಲೋಕಕ್ಕೂ ಸಾಮಾನಾಧಿಕರಣ್ಯ. ತ್ರಯ ಲೋಕಾಹ ತ್ರೈಲೋಕ್ಯಂ ಬದ್ಧಮುಕ್ತ ನಿತ್ಯಾಹ ಇತ್ಯರ್ಥ. ತ್ರೈಲೋಕ್ಯ ಅಂತ ಹೇಳಿದ್ರೆ 3 ಲೋಕಗಳು ಅನ್ನೋದಕ್ಕಿಂತ ಬದ್ಧಮುಕ್ತ ನಿತ್ಯರು ಅಂತ ಹೇಳಿದ್ರೆ ಅದು ಒಂದು ಅರ್ಥ. ಈ ತರ 3 ಲೋಕಗಳು ಅದಕ್ಕೆ ಉಲಹಂ ಮೂನ್rum ಉಡೆಯಾನ್ ಅಂತ ಆಳ್ವಾರು ಹೇಳ್ತಾರೆ. ಉಲಹಂ ಮೂನ್ರುಡೆಯಾನ್ ಅಂತ ಹೇಳುವಾಗ ಅಲ್ಲಿ ಅದಕ್ಕೂ ಅದೇ ಅರ್ಥ, ಬದ್ಧ ಮುಕ್ತ ನಿತ್ಯರು ಅಂತ ಅರ್ಥ ಮಾಡ್ತಾರೆ. 3 ವಿಧವಾದ ಚೇತನರು ಅಂತ ಹೇಳಿಬಿಟ್ಟು ಆ ರೀತಿ ಅರ್ಥವೂ ಅದಕ್ಕೆ ಇದೆ. ಯದ್ವಾ ಉಪಲಕ್ಷಣತೆಯ ಭೂಮಿ ಅಂತರಿಕ್ಷಾದಿ, ಉಪಲಕ್ಷಣವಾಗಿ ಭೂಮಿ ಅಂತರಿಕ್ಷ ಮೊದಲಾದ ಕೂಡ ಹೇಳ್ಬೋದು. ದ್ಯುಲೋಕ ಅಂತ ಹೇಳಿ ಭೂಲೋಕ, ಅಂತರಿಕ್ಷ ಲೋಕ, ದ್ಯುಲೋಕ 3 ಲೋಕಗಳು ಉಪಲಕ್ಷಣ ಅಂದ್ರೆ 14 ಲಕ್ಷಣಗಳಿಗೂ ಉಪಲಕ್ಷಣ. ತ್ರೈಲೋಕ್ಯಂ ಅಂತ ಹೇಳಿದ್ರೆ 3 ಲೋಕಗಳು ಅಂತ ಅರ್ಥವಲ್ಲ, ಸಕಲ ಬ್ರಹ್ಮಾಂಡವು ಅಂತ ಹೇಳಿ ಅವನ ಶರೀರ ಅಂತ ಹೇಳಿ ಆ ರೀತಿ ಅರ್ಥವನ್ನ ಇದು 3 ಅಂತ ಹೇಳೋದು ಉಪಲಕ್ಷಣ ಅನ್ನುವ ಅರ್ಥದಿಂದ ತೆಗೆದುಕೊಳ್ಳಬಹುದು. ಪುಂಡರೀಕಾಕ್ಷ ಶಬ್ದೇನ ಅಂತರಾದಿತ್ಯ ವಿದ್ಯಾ ಪ್ರತಿಪಾದಿತ ವಿಲಕ್ಷಣ ವಿಗ್ರಹತ್ವ ದರ್ಶಿತಂ. ಅಂತರಾದಿತ್ಯ ವಿದ್ಯೆಯಲ್ಲಿಯೇ ಅವನು ಪರಮಾತ್ಮನು ಒಬ್ಬ ದಿವ್ಯಮಂಗಳ ವಿಗ್ರಹವನ್ನು ಹೊಂದಿರುವವನು ಅಂತ ಹೇಳಿ ಭಾಷಿಕಾರರು ಅಲ್ಲಿ ಅವರ ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ ಅಂತರಾಧಿಕರಣದಲ್ಲಿ. ಅದು ಛಾಂದೋಗ್ಯ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ. ಅವನು ಯಶ ಅಂತರಾದಿತ್ಯ ಪುರುಷೋ ದೃಶ್ಯತೆ, ಅವನಿಗೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆಪ್ರಣಖಾತ್ ಸರ್ವೇವ ಸುವರ್ಣ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ತಸ್ಯ ಉದಿತಿ ನಾಮ ಎಲ್ಲ ಹೇಳಿ ಅವನು ಸಹ ಸರ್ವೇಭ್ಯ ಪಾಪ್ಮಭ್ಯ ಉದಿತಃ, ಅದಕ್ಕೆ ಉತ್ ಅಂತ ಹೆಸರು. ಎಲ್ಲಾ ಪಾಪಗಳಿಗಿಂತ ಮೀರಿದವನು. ಸರ್ವೇಭ್ಯ ಪಾಪ್ಮಭ್ಯ ಉದಿತಃ ತಸ್ಯ ಉದಿತಿ ನಾಮ, ಉತ್ ಅಂತಾನೆ ಅವನಿಗೆ ಹೆಸರು ಅಂತ ಹೇಳಿ ಅಂತರಾದಿತ್ಯ ವಿದ್ಯೆ ಅಂತ ಹೇಳಿಬಿಟ್ಟು ಆದಿತ್ಯ ಮಂಡಲ ಅಂತರ್ವರ್ತಿಯಾದ ಪರಮಾತ್ಮನ ಉಪಾಸನೆ ಹೇಳುವಾಗ ಅವನಿಗೆ ಒಂದು ನೇತ್ರ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡಿ ದಿವ್ಯಮಂಗಳ ವಿಗ್ರಹದ ವರ್ಣನೆಯನ್ನ ಅಲ್ಲಿ ಮಾಡೋದ್ರಿಂದ ಅವನಿಗೆ ಪುಂಡರೀಕಾಕ್ಷ ಅನ್ನುವ ಶಬ್ದದಿಂದ ದಿವ್ಯಮಂಗಳ ವಿಗ್ರಹವು ಹೇಳಲ್ಪಡುತ್ತೆ. ದ್ರವಿಡ ಭಾಷ್ಯೋದಿತೇಷು ಷಟ್ಸು ಅರ್ಥೇಷು ಸಿದ್ಧಾಂತತ್ವೇನ ಭಾಷ್ಯಕಾರ ಪರಿಗೃಹೀತ ತ್ರಯ ಅರ್ಥಾಹ. 3 ಅರ್ಥಗಳು. ದ್ರವಿಡ ಭಾಷ್ಯ ಅಂತ ಹೇಳಿದ್ರೆ ದ್ರವಿಡಾಚಾರ್ಯರು ಅಂತ ಹೇಳಿ ಅವರು ಬರೆದ ಭಾಷ್ಯ, ಅದನ್ನ ಭಾಷ್ಯಕಾರರು ಉದಾಹರಿಸ್ತಾರೆ ವೇದಾರ್ಥ ಸಂಗ್ರಹದಲ್ಲಿಯೂ ಶ್ರೀಭಾಷ್ಯದಲ್ಲಿಯೂ. ವೇದಾರ್ಥ ಸಂಗ್ರಹದಲ್ಲಿ ತೋರಿಸ್ತಾರೆ 6 ಅರ್ಥಗಳನ್ನು ಹೇಳಿದ್ರು, 3 ಪೂರ್ವ ಪಕ್ಷವಾಗಿ 3 ಸಿದ್ಧಾಂತವಾಗಿ. ಕಪ್ಯಾಸಂ ಅನ್ನೋದಕ್ಕೆ 3 ಅರ್ಥಗಳನ್ನು ಹೇಳ್ತಾರೆ. ಒಂದು ಜಲ ಅಂತ ಅರ್ಥ, ಒಂದು ನಾಳ ಅಂತ ಅರ್ಥ, ಒಂದು ಸೂರ್ಯ ಅಂತ ಅರ್ಥ. ಆಳವಾದ ಜಲದಲ್ಲಿ ಇರುವಂತಹದ್ದು, ಪೃಷ್ಠವಾದ ಒಂದು ನಾಳದ ಮೇಲೆ ಇರುವಂತಹ ಸೂರ್ಯನ ಕಿರಣಗಳಿಂದ ವಿಕಸಿತವಾದ ಕಮಲದ ದಳದಂತೆ ಸೌಂದರ್ಯವುಳ್ಳ ನೇತ್ರಗಳು ಅಂತ ಹೇಳಿ ಅಲ್ಲಿ ಅದನ್ನ ವೇದಾರ್ಥ ಸಂಗ್ರಹದಲ್ಲಿ ವಿವರಿಸ್ತಾರೆ. 3 ಅರ್ಥಗಳನ್ನು ಭಾಷ್ಯಕಾರರು ದ್ರವಿಡಾಚಾರ್ಯರು ಅವರು ತಮ್ಮ ಭಾಷ್ಯ ಅನ್ನುವ ಗ್ರಂಥದಲ್ಲಿ ಬರೆದಿರುವ ಅರ್ಥ. ಅದನ್ನ ಇದನ್ನ 6 ಅರ್ಥಗಳು ಹೇಳಿದ್ದಾರೆ ಅಂತ ಹೇಳಿ ಅದರಲ್ಲಿ ಹೇಳಿರೋದನ್ನ ಭಾಷ್ಯಕಾರರು ವೇದಾರ್ಥ ಸಂಗ್ರಹದಲ್ಲಿ ತಿಳಿಸ್ತಾರೆ. ಸುದರ್ಶನ ಸೂರಿಗಳು 6 ಅರ್ಥಗಳನ್ನು ಹೇಳಿ 3 ಪೂರ್ವ ಪಕ್ಷ 3 ಸಿದ್ಧಾಂತ ಅಂತ ವೇದಾರ್ಥ ಸಂಗ್ರಹದಲ್ಲಿ ಈಗ ತಾನೇ ಹೋದಾಗ ಒಂದು 2-3 ಕ್ಲಾಸ್ ಹಿಂದೆ ನೋಡಿದ್ವಿ ಅದನ್ನ ವೇದಾರ್ಥ ಸಂಗ್ರಹ ಅಧ್ಯಯನ ಮಾಡಿದಾಗ. ಅದಕ್ಕೆ ಭಾಷಿಕಾರರು ವ್ಯಾಖ್ಯಾನ ಅದು ಮಾಡುವಾಗ ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಳ ರವಿಕಲ ವಿಕಸಿತ ಪುಂಡರೀಕ ದಲಾಮಲಾಯ ತೇಕ್ಷಣ ಅನ್ನೋದನ್ನ ತೋರಿಸ್ತಾರೆ. ಇದು ದ್ರವಿಡಾಚಾರ್ಯರು ಹೇಳಿರುವ ವಿವರಣೆ. ಅದಕ್ಕೆ ನೇತ್ರ ಸೌಂದರ್ಯವು ಅದು ಕೂಡ ತತ್ವಸಾರ ಅನ್ನುವ ಗ್ರಂಥದಲ್ಲಿ ಇದಂಚ ವರದ ಗುರುಬಿಹಿ ತತ್ವಸಾರೇ ಪ್ರಪಂಚಿತಂ. ವರದ ಗುರುಗಳು ಅಂತ ಹೇಳೋರು ಅವರು ಅಮ್ಮಾಳ್ ಅಂತ ಹೇಳುವಂತಹ ಅವರು ವಾತ್ಸ್ಯ ವರದಾಚಾರ್ಯರು ಅಂತ, ನಡಾದೂರ್ ಅಮ್ಮಾಳ್ ಅಂತ ಅವರ ಪ್ರಸಿದ್ಧಿ. ವಾತ್ಸ್ಯ ವರದಾಚಾರ್ಯರು ಅಂತ ಹೇಳಿ
ಅವರು ಸುದರ್ಶನ ಸೂರಿಗಳಿಗೆ, ಆತ್ರೇಯ ರಾಮಾನುಜರಿಗೆ, ಇವರಿಗೆಲ್ಲ ಆಚಾರ್ಯರು. ಅವರು ಹೇಳಿದ ಶ್ರೀಭಾಷ್ಯದ ಕಾಲಕ್ಷೇಪದ ವಿಷಯಗಳನ್ನೆಲ್ಲ ನೋಟ್ಸ್ ಮಾಡ್ಕೊಂಡಿದ್ರು ಸುದರ್ಶನ ಸೂರಿಗಳು. ಅದನ್ನ ಪ್ರಕಟಪಡಿಸಿದ್ದಾರೆ. ಅದರಿಂದ ಶ್ರುತ ಪ್ರಕಾಶಿಕ ಅಂತ ಹೆಸರು ಅದಕ್ಕೆ. ಶ್ರೀಭಾಷ್ಯದ ವ್ಯಾಖ್ಯಾನ ಸುದರ್ಶನ ಸೂರಿಗಳು ನಮಗೆ ಸಿಕ್ಕಿರುವಂತಹದ್ದು ಶ್ರುತ ಪ್ರಕಾಶಿಕ. ಏನು ಕೇಳಿದನೋ ವಾತ್ಸ್ಯ ವರದಾಚಾರ್ಯರ ಕಾಲಕ್ಷೇಪದಲ್ಲಿ ಅದನ್ನ ನಾನು ಪ್ರಕಾಶಪಡಿಸ್ತಾ ಇದ್ದೇನೆ ಅಂತ ಹೇಳಿ ಅವರೆಲ್ಲ ನೋಟ್ಸ್ ಬರೆದಿಟ್ಕೊಂಡಿದ್ರು. ಸ್ವಾಮಿ ದೇಶಿಕನ ಕೈಲಿ ಕೊಟ್ಟರು. ಸುದರ್ಶನ ಸೂರಿಗಳು ಇದನ್ನು ನೀನು ರಕ್ಷಿಸಬೇಕು ಅಂತ ಹೇಳಿದ್ರು. ಅವರು ಅದನ್ನ ರಕ್ಷಣೆ ಮಾಡಿಕೊಂಡು ಇಲ್ಲಿ ಸತ್ಯಕಾಲಕ್ಕೆ ಬಂದು ಸ್ವಾಮಿ ದೇಶಿಕ ನಿಲ್ಲಿದ್ದು 30 ಸಲ ಅದನ್ನ ಕಾಲಕ್ಷೇಪ ಹೇಳಿದ್ದಾರೆ ಅಂತ ತಾವೇ ಹೇಳ್ಕೊಳ್ತಾರೆ. ಇದನ್ನ ಶ್ರುತ ಪ್ರಕಾಶಿಕ ಏನ ಜಗ ಪರಿರಕ್ಷಿತ ಅಂತ ಏನು ಹೇಳ್ತೀವೋ, ಭೂಮಂಡಲದಲ್ಲಿ ಪರಿರಕ್ಷಿತ ಹೇಳುವಾಗ ಸ್ವಾಮಿ ದೇಶಿಕನ ಮಂಗಳದಲ್ಲಿ ಹೇಳ್ತೀವಿ. ಅವರು ಶ್ರುತ ಪ್ರಕಾಶಿಕೆಯ ಅದನ್ನ ಹೇಳಿದವರು ವಾತ್ಸ್ಯ ವರದಾಚಾರ್ಯರು ಅಂತ. ಅವರು ತತ್ವಸಾರ ಅನ್ನುವ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾದ ವೇದಾಂತ ವಾಕ್ಯಗಳಿಗೆಲ್ಲ ಅದ್ಭುತವಾದ ವಿವರಣೆಯನ್ನು ಕೊಡ್ತಾರೆ. ಅವರು ಹೆಂಗಳಾಳ್ವ ಅನ್ನವರ ಶಿಷ್ಯರು, ನಡಾದೂರಮ್ಮಾಳ್ ಅಂತ ಹೇಳುವವರು. ಭಾಷಿಕಾರರ ಪರಂಪರೆಯಲ್ಲೇ ಬಂದಿರುವಂಥದ್ದು. ಭಾಷಿಕಾರರಿಗೆ ನೇರ ಶಿಷ್ಯರು ಪಿಳ್ಳಾನ್ ಅಂತ ಹೇಳಿ, ತಿರುಕುರು ಹೈಪಿರಾನ್ ಪಿಳ್ಳಾನ್. ಅವರ ಶಿಷ್ಯರು ಹೆಂಗಳಾಳ್ವಾನು, ಅವರ ಶಿಷ್ಯರು ವಾತ್ಸ್ಯ ವರದಾಚಾರ್ಯರು, ಅವರ ಶಿಷ್ಯರು ಆತ್ರೇಯ ರಾಮಾನುಜರು, ಅವರ ಶಿಷ್ಯರು ವೇದಾಂತ ದೇಶಿಕರು. ಹೀಗೆ ನಮಗೆ ಪರಂಪರೆಯಾಗಿ ಬಂದಿರುವಂಥ ವಾತ್ಸ್ಯ ವರದಾಚಾರ್ಯರು ತತ್ವಸಾರ ಅನ್ನುವ ಗ್ರಂಥ ಬರೆದಿದ್ದಾರೆ. ಅದ್ಭುತವಾದ ಗ್ರಂಥ. ಅದರಲ್ಲಿ ಮುಖ್ಯವಾದ ವಿಷಯಗಳನ್ನೆಲ್ಲ ಅದ್ಭುತವಾಗಿ ವಿವರಿಸ್ತಾರೆ. ಸಂಗ್ರಹವಾಗಿ ಸಣ್ಣ ಪುಸ್ತಕ. ಅದರಲ್ಲಿ ಇದು ಬರೆದಿದ್ದಾರೆ ಅನ್ನೋದು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇದನ್ನೆಲ್ಲ ಅರ್ಥಗಳನ್ನ ನೋಡಬಹುದು ಅಲ್ಲಿ ಅಂತ ಹೇಳಿ. ನಾರಾಯಣ ಶಬ್ದೇನ ನಾರಾಯಣ ಅನ್ನುವ ಅರ್ಥಂ ನಾರಾಯಣ ಶ್ರೀಮನ್ ನಾರಾಯಣ ಅಂತ ಹೇಳಿ ಮುಂದೆ ಭಾಷಿಕಾರರು ಅದನ್ನೆಲ್ಲ ಇಲ್ಲಿ ಉದಾಹರಿಸ್ತಾರೆ. ಹೇಳುವಾಗ ಯತ್ರ ನಾರಾಯಣೋ ದೇವ ಪರಮಾತ್ಮ ಸನಾತನಃ ತತ್ರ ಕೃಷ್ಣಂ ಜಗತ್ಪಾರ್ಥ ತೀರ್ಥಾನಿ ಆಯತನಾನಿ ಚ ತತ್ಪುಣ್ಯಂ ತತ್ಪರಂ ಬ್ರಹ್ಮ ತತ್ತೀರ್ಥಂ ತತ್ವಪೋವನಂ ತತ್ರ ದೇವರ್ಷಯಃ ಸಿದ್ಧಾಃ ಸರ್ವೇ ದೈವ ತಪೋಧನಾಃ ಎಲ್ಲ ಹೇಳ್ತಾರೆ. ಇದು ಎಲ್ಲ ಹೇಳುವಾಗ ಈ ಪ್ರಮಾಣಗಳಿಗೆಲ್ಲ ಅರ್ಥವನ್ನ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನಃ ನಾಗಪರ್ಯಂಕಂ ಉತ್ಸೃಜ್ಯ ಹಿ ಆಗತೋ ಮಧುರಾಂ ಪುರೀಂ. ಆದಿಶೇಷನ ಮೇಲೆ ಮಲಗಿದ್ದನಲ್ಲ, ಎದ್ದು ಇಲ್ಲಿ ಕೃಷ್ಣನಾಗಿ ಅವತಾರ ಮಾಡ್ತಾ ಬಂದಿದ್ದಾನೆ ಅಂತ ಅರ್ಥ. ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಪರಮಾತ್ಮ. ಆ ರೂಪವೂ ಅಲ್ಲಿಯೇ ಇರುತ್ತೆ. ನನ್ನ ಒಂದು ರೂಪ ತೆಗೆದುಕೊಂಡು ಕೃಷ್ಣನಾಗಿ ಅವತಾರ ಮಾಡಿ ಬಂದಿದ್ದಾನೆ ಇಲ್ಲಿ. ನಾಗಪರ್ಯಂಕಂ ಉತ್ಸೃಜ್ಯ, ಅದನ್ನ ಮೇಲೆ ಅದರಿಂದ ಎದ್ದು ಆದಿಶೇಷನ ಕ್ಷೀರಸಾಗರದಲ್ಲಿ ಮಲಗಿರುವಾಗ ಅವನು ಸಂಕಲ್ಪ ಮಾಡಿ ನಾಗ ಶೇನದಿಂದ ಮೇಲೇರಿ, ಆದಿಶೇಷನ ಶೇನದಿಂದ ಮೇಲೇರಿ ಕೃಷ್ಣನಾಗಿ ಅವತಾರ ಮಾಡಿ ಬಂದಿದ್ದಾನೆ ಅಂತ ಶ್ಲೋಕ ತಿಳಿಸುತ್ತೆ ನಮಗೆ. ಕ್ಷೀರಾರ್ಣವ ನಿಕೇತನಃ, ಅವನಿಗೆ ಕ್ಷೀರ ಸಮುದ್ರವೇ ಅವನಿಗೆ ಹಾಸಿಗೆಯಂತೆ ಅಲ್ಲಿ ಮಲಗಿದ್ದಾನೆ ಅಂತ ಹೇಳಿ. ಶ್ರೀಮಾನ್ ಯೇಷನಾರಾಯಣ ಶ್ರೀಮಾನ್, ಶ್ರೀ ವಿಶಿಷ್ಟನಾದವನು. ಅದು ಶ್ರುತಿ ತಿಳಿಸುತ್ತೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತ ಹೇಳಿ ಪುರುಷ ಸೂಕ್ತದಲ್ಲಿ ಬರುತ್ತೆ. ಮತ್ತೆ ಕ್ಷೀರಾರ್ಣವನಿಕೇತನಃ ಅನ್ನೋದಕ್ಕೆ ಉಪನಿಷತ್ತಿನ ಪ್ರಮಾಣಗಳನ್ನು ತೋರಿಸ್ತಾರೆ. ಅಂಬಸ್ಯ ಪಾರೆ, ಅಂಬಸಿ ಅಪಾರೆ ಅಂತ ಅರ್ಥ. ಅಂಬಸಿ ಸಮುದ್ರದಲ್ಲಿ, ಕ್ಷೀರ ಸಮುದ್ರದಲ್ಲಿ ಅಂತ ಅರ್ಥ. ಆಚೆ ಪ್ರಕೃತಿ ಮಂಡಲದ ಆಚೆ ಇರುವ ಕ್ಷೀರ ಸಮುದ್ರದಲ್ಲಿ ಮಲಗಿರುವವನು ಅಂತ ಅರ್ಥ. ಅಂತಹ ಸಮುದ್ರ, ಇದು ಕೂಡ ಅದೇ ಅರ್ಥ. ಕ್ಷೀರಸಾಗರದಲ್ಲಿ ಮಲಗಿರುವವನು ಇತ್ಯಾದಿ ಸ್ಮಾರ್ಥ. ಇದೆಲ್ಲ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯಗಳು. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಭೃಟ್ಟೆ ಮಹತೋ ಮಹೀಯ ಯಮಂತಃ ಸಮುದ್ರೇ ಕವಯೋ ವಯಂತಿ ಯದಕ್ಷರೇ ಪರಮೇ ವ್ಯೋಮನ್. ಇದೆಲ್ಲ ಮಹಾನಾರಾಯಣ ಉಪನಿಷತ್ತಿನ ವಾಕ್ಯಗಳು. ಉತ್ಸೃಜ್ಯ ಆಗತಃ ಇತಿ ಅವತಾರ ಮಾತ್ರತ್ವಂ ವಿವಕ್ಷಿತಂ. ಉತ್ಸೃಜ್ಯ ಆಗತಃ ಅಂದ್ರೆ ಕ್ಷೀರಸಾಗರದಲ್ಲಿ ಇನ್ಮೇಲೆ ಇರೋದಿಲ್ವೇ ಅವನು ಅಂತ, ಹಂಗಲ್ಲ. ಅವತಾರ ಮಾಡಿ ಇಲ್ಲಿ ಬಂದಿದ್ದಾನೆ. ಅದು ಅವನ ಆಶ್ಚರ್ಯ ಶಕ್ತಿಗಳಿದೆ ಅವನಿಗೆ. ಕೃಷ್ಣಾವತಾರ ದಶಾಯಾಮ್ ಅಪಿ ಕ್ಷೀರಾರ್ಣವಗತ ನಾಗಪರ್ಯಂಕಶಾಯಿ ವಿಗ್ರಹಸ್ಯ ತತ್ರೈವ ಸ್ಥಿತತ್ವಾತ್. ಕ್ಷೀರಸಾಗರದಲ್ಲಿರುವ ನಾಗಪರ್ಯಂಕದಲ್ಲಿ ಮಲಗಿರೋನು ಅಲ್ಲೇ ಇರ್ತಾನವನು. ಕೃಷ್ಣಾವತಾರ ಇಲ್ಲಿ ಮಾಡ್ತಾ ಇರ್ತಾನೆ, ಅಲ್ಲಿ ಮಲಗೇ ಇರ್ತಾನವನು ಅಂತ ಇಲ್ಲಿ ತಿಳಿಸ್ತಾರೆ. ಉತ್ಸೃಜ್ಯ ಅಂದ್ರೆ ಎದ್ದು ಬಂದ್ಬಿಟ್ಟ ಅಂತ ಹೇಳಿದ್ರೆ ಅಲ್ಲಿರೋದಿಲ್ವೇ ಅವನು ಅಂದ್ರೆ ಅಲ್ಲಿಯೂ ಹಾಗೆಯೇ ಇರ್ತಾನೆ ಅಂತ ಅರ್ಥ. ಸಾಕ್ಷಾತ್ ನಾರಾಯಣ ತತ್ರ ನತು ಔಪಚಾರಿಕ
ಆತ್ಮಾಂತರ ವ್ಯವಹಿತೋ ವಾ ಇತ್ಯರ್ಥ. ಸಾಕ್ಷಾತ್ ನಾರಾಯಣೋ ದೇವ ಅಂತ ಇಲ್ಲಿ ಇದನ್ನು ತೋರಿಸ್ತಾರೆ. ಇಲ್ಲಿ ನಾರಾಯಣ ದೇವ ಹರಿದೇವೋ ಮಹಾದೇವಿ ಕೃಷ್ಣ ಹೇವಿ ಲೋಕಾನಾಂ ಇದೆಲ್ಲ ಕೂಡ ಹೇಳುವಾಗ ಇಲ್ಲಿ ಬೇಕಾದ ಪ್ರಮಾಣಗಳನ್ನೆಲ್ಲ ತೋರಿಸ್ತಾರೆ. ಇಲ್ಲಿ ದೇವ ಹರಿರಿ ಅಚಿಂತ್ಯಾತ್ಮ ಮಂಗಳಾನಾಂ ತತ್ರ ಬ್ರಹ್ಮ ತದ್ದೇವರ್ಷಿ ಸರ್ವೇ ಮಧುಸೂದನ ಪುಣ್ಯಾನಾಮಪಿ ತತ್ಪುಣ್ಯಂ ಕೃಷ್ಣ ಏವ ಹಿ ಲೋಕಾನ ಉತ್ಪತ್ತಿರಪಿ ಚಾಪ್ಯಯ. ಇದೆಲ್ಲವೂ ಕೂಡ ಪ್ರಮಾಣಗಳು. ಅವನು ಸಾಕ್ಷಾತ್ತಾಗಿ ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣೋ ದೇವ ಅಂತ ಹೇಳಿ ಇದೆಲ್ಲ ಕೂಡ ಸಾಕ್ಷಾತ್ ಔಪಚಾರಿಕವಲ್ಲ. ಇದೆಲ್ಲವೂ ಕೂಡ ಮುಖ್ಯಾರ್ಥದಲ್ಲಿಯೇ ಅಥವಾ ಬೇರೆ ಯಾವ ಒಂದು ಆತ್ಮ ಅಂತರ ವ್ಯವಹಿತ ಅಂತ ಅರ್ಥ. ಬೇರೆ ಯಾವ ಆತ್ಮಗಮಚದಲ್ಲಿಲ್ಲ. ಇವನೇ ಸಾಕ್ಷಾತ್ತಾಗಿ ನಾರಾಯಣ, ಪರಮಾತ್ಮನೇ ನಾರಾಯಣ ಅಂತ ಅರ್ಥ. ಅವನೇ ಪರಬ್ರಹ್ಮ. ಪ್ರಕರಣಾಂತರ ವ್ಯರ್ಥಂ ತಥಾ ದೇವರ್ಷಿ. ಬೇರೆ ಪ್ರಕರಣಗಳು ಕೂಡ ಇದನ್ನೆಲ್ಲ ತಿಳಿಸುತ್ತೆ. ದೇವರ್ಷಿ ನಾರದ ತಥಾ ವ್ಯಾಖ್ಯೇಯ ವಿಭಾಗ ಅವಗಮಾತ್ ತದುಕ್ತ ವಾಕ್ಯೋಪಾದಾನಮಪಿ ತಥಾ ವಿಭಾಗೇನ ಕುರ್ಮಹೇ ಇತಿ ಚ ದರ್ಶಿತಂ. ದೇವರ್ಷಿರ್ ನಾರದಸ್ತಥಾ ಅಂತ ಹೇಳಿದಾಗ ತಥಾ ದೇವರ್ಷೀಣಾಂ ನಾರದ ಅಂತ ಕೃಷ್ಣ ತನ್ನನ್ನು ತಾನೇ ಹೇಳ್ಕೊಳ್ತಾನೆ. ದೇವರ್ಷಿಗಳೆಲ್ಲ ನಾನು ನಾರದನು ಅಂತ ಮುಂದೆ ಹೇಳ್ತಾನೆ. ವಿಭೂತಿ ಯೋಗ ಹೇಳುವಾಗ ವಿಭೂತಿ ಅಲ್ಲಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮಧುವರ್ತಿತಮೇವ ಕಡೆಯಲ್ಲಿ ಹೇಳುವಾಗ ದೇವರ್ಷೀಣಾಂ ನಾರದ ಅಂತ ಹೇಳ್ತಾನೆ ಅವನು. ದೇವರ್ಷಿಗಳಲ್ಲಿ ನಾನು ನಾರದ ಅಂತ ಹೇಳಿ ಹಾಗೆ ಅದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅಂತ ಹೇಳಿ ಕೃತ್ಸ್ನಂ ಇತ್ಯಾದಿ ನಾರಾಯಣ ಸೇವ ಸರ್ವಾಶಯತ್ವಾತ್ ಎಲ್ಲವೂ ಪರಮಾತ್ಮನ ಆಶಯದಲ್ಲಿದೆ. ಸರ್ವ ಪ್ರಕಾರ ಅತಿಶಯ ಯೋಗಿತ್ವ ಅಥವಾ ಸಕಲವೂ ಕೂಡ ಕೃತ್ಸ್ನಂ ಅಂತ ಹೇಳಿ ತತ್ಪುಣ್ಯಂ ತತ್ ಇದೆಲ್ಲ ಶ್ಲೋಕಗಳನ್ನ ಇಲ್ಲಿ ತತ್ರ ಕೃತ್ಸ್ನಂ ಜಗತ್ಪಾರ್ಥ ತೀರ್ಥಾನಿ ಆಯತನಾನಿ ಚ ತತ್ಪುಣ್ಯಂ ತತ್ಪರಂ ಬ್ರಹ್ಮ ತತ್ತೀರ್ಥಂ ತತ್ತಪೋವನಂ ಎಲ್ಲ ಕೂಡ ಪ್ರಮಾಣಗಳು ಪರಮಾತ್ಮನ ಒಂದು ಮಹಿಮೆಯನ್ನ ತಿಳಿಸುತ್ತೆ. ಎಲ್ಲವೂ ಅವನಲ್ಲಿ ಆಶ್ರಯಿತವಾಗಿದೆ. ಎಲ್ಲಾ ವಿಧವಾಗಿಯೂ ಅತಿಶಯವನ್ನು ಅತ್ಯಧಿಕವಾದ ಅತಿಶಯವುಳ್ಳವನು. ತತ್ಪುಣ್ಯಮಿತ್ಯಾದಿಕಂ ಬ್ರಹ್ಮಶಬ್ದಾನುರೋಧೇನ ನಾರಾಯಣ ವಿಷಯಂಬ ಪ್ರಕರಣ ವಿಶೇಷಣ ತದಾಶ್ರಿತ ಸ್ಥಾನ ಪ್ರಶಂಸನಂಬ ಎರಡೂ ಕೂಡ ಹೇಳ್ಬೋದು. ಇಲ್ಲಿ ಅವನನ್ನು ಆಶ್ರಯಿಸಿದ ಒಂದು ಸ್ಥಾನ, ಅವನ ಆಶ್ರಯಿಸಿರುವಂತಹ ಒಂದು ಸ್ಥಾನವನ್ನು ಹೇಳ್ಬೋದು. ಎಲ್ಲೆಲ್ಲಿ ಇದಾನೋ ಅಂದ್ರೆ ಇಲ್ಲಿ ಇವಾಗ ಮಧುರಾಪುರಿಯಲ್ಲಿದ್ರೆ ಮಧುರಾಪುರಿಯೇ ಎಲ್ಲಕ್ಕಿಂತ ಪುಣ್ಯವಾದ ಕ್ಷೇತ್ರವಾಗ್ಬಿಡುತ್ತೆ. ಪರಮಾತ್ಮನ ಎಲ್ಲಿ ಇದಾನೋ ಅದುವೇ ಪುಣ್ಯಕ್ಷೇತ್ರ, ಅದುವೇ ಎಲ್ಲವೂ. ಅದಕ್ಕಿಂತಲೂ ಅತಿಶಯವಾದ ಒಂದು ಜಾಗವಿಲ್ಲ ಅಂತ ಅರ್ಥ. ಆದ್ದರಿಂದ ಇಲ್ಲಿ ತತ್ಪುಣ್ಯಂ ಅಂತ ಹೇಳಿದ್ರೆ ನಾರಾಯಣನ ವಿಷಯನ್ನ ಹೇಳ್ಬೋದು ಅಥವಾ ಪ್ರಕರಣ ವಿಶೇಷಣ. ಈ ಪ್ರಕರಣದಲ್ಲಿ ಕೃಷ್ಣನು ಈಗ ಇಲ್ಲಿ ಕುರುಕ್ಷೇತ್ರದಲ್ಲಿದ್ದಾನೆ, ಅದುವೇ ಪುಣ್ಯವಾದ ಕ್ಷೇತ್ರವಾಗ್ಬಿಡುತ್ತೆ. ತದಾಶ್ರಿತ ಸ್ಥಾನ ಪ್ರಶಂಸನಂ. ಕೃಷ್ಣ ಎಲ್ಲೆಲ್ಲಿ ಇದ್ದಾನೋ ಆ ಸ್ಥಾನಗಳೆಲ್ಲ ಪುಣ್ಯಕ್ಷೇತ್ರಗಳಾಗ್ಬಿಡುತ್ತೆ ಅಂತ ಹೇಳಿ ಅದರ ಒಂದು ಪ್ರಶಂಸೆಯನ್ನು ಮಾಡ್ತಾ ಇದೆ. ಎಲ್ಲವನ್ನು ಕೂಡ ಎಲ್ಲ ತತ್ವಯಾಥಾತ್ಮ್ಯ ವಿತ್ತುಗಳೆಲ್ಲ ಹೇಳಿರುವ ವಿಷಯ ನೀನೇ ಸ್ವತಃ ನನಗೆ ಹೇಳಿದೀಯ. ಸ್ವಯಮೇವ ಅಂತ ಹೇಳ್ತಾರೆ ಇಲ್ಲಿ. ಸ್ವತಃ ಸರ್ವಜ್ಞ ಬ್ರಹ್ಮಾದೀನಾಮಪಿ ಗುರುಹು ತ್ವಮೇವ ಇತ್ಯರ್ಥ. ಇವರೆಲ್ಲರಿಗೂ ಬ್ರಹ್ಮಾದಿಗಳಿಗೂ ಗುರುವಾದ ನೀನು ಹೇಳ್ತಾ ಇದೆಯಾ ನೀನೇ. ಭೂಮಿರಾಪೋ ನಲೋ ವಾಯು ಅಂತ ಹೇಳಿ ಇತ್ಯಾದಿಶು ಸರ್ವಶೇಷಿತ್ವಂ ಸರ್ವಕಾರಣತ್ವಂ ಸರ್ವಶರೀರತ್ವಂ ಇತ್ಯಾದಿಕ ಮುಕ್ತಂ. ಅವನೇ ಪರಮಾತ್ಮನೇ ಹೇಳ್ದ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಂಬನೇ ಭಿನ್ನ ಪ್ರಕೃತಿರಷ್ಟದ ಅಪರೇಯಂ ಇತಸ್ತ್ವನ್ಯಾಂ ಪರಾಂ ವಿದ್ಧಿಮೇ ಪರಾಂ ಪ್ರಕೃತಿಮೇ ವಿದ್ಧಿಮೇ ಪರಾಂ ಹೇಳಿ ಜೀವಭೂತ ಅಂತ ಹೇಳಿ ಏದಂ ಧಾರ್ಯತೆ ಜಗತ್ ಅಂತ ಹೇಳಿದಾಗ ಎರಡು ಪ್ರಕೃತಿಗಳಿದೆ, ಪರಾಪ್ರಕೃತಿ ಅಪರಾಪ್ರಕೃತಿ. ಅದರಲ್ಲಿ ಭೂಮಿಯ ಅಲ್ಲ ವಾಯು ಎಲ್ಲ ಹೇಳಪಟ್ಟ ಪ್ರಕೃತಿಯ ಒಂದು ಎಲ್ಲ ವಿಭಾಗಗಳು ಏನೇನಿದೆಯೋ ಅವುಗಳ ಅವಸ್ಥಾ ವಿಶೇಷಗಳು ಸಕಲವೂ ಕೂಡ ನನ್ನ ಅಪರಾ ಪ್ರಕೃತಿ ಅಂತ ಹೇಳಲ್ಪಡುತ್ತೆ. ಇದೆಲ್ಲ ನನ್ನದು ಅಂತ ಹೇಳಿದಾಗ ಪರಮಾತ್ಮನಿಗೆ ಶೇಷಭೂತವಾದದ್ದು, ಅವನಿಗೆ ಶರೀರ ಸ್ಥಾನೀಯವಾಗಿರೋದು ಅನ್ನೋ ತಿಳಿಯುತ್ತೆ. ಅಪರಾ ಪ್ರಕೃತಿ ಅಂತ ಹೇಳಿ ಜೀವಭೂತ ಮಹಾಬಾಹೋ ಅಂತ ಹೇಳಿ ಏದಂ ಧಾರ್ಯತೆ ಜಗತ್. ಈ ಅಚೇತನಗಳನ್ನೆಲ್ಲ ಧರಿಸಿರುವವನು ಯಾರು ಒಂದು ಜೀವಾತ್ಮ, ಅವನಿಗೆ ಅಂತರ್ಯಾಮಿಯಾಗಿ ಪರಮಾತ್ಮ. ಆದ್ದರಿಂದ ಜೀವಾತ್ಮನು ಪರಾಪ್ರಕೃತಿ, ಈ ಅಚೇತನವಾದ ಪ್ರಕೃತಿಯೋ ಅಪರಾಪ್ರಕೃತಿ ಅಂತ ಹೇಳಿ ಇದೆರಡೂ ನನಗೇ ಶೇಷಭೂತವಾದದ್ದು. ಇದೆಲ್ಲವನ್ನು ಸೃಷ್ಟಿ ಮಾಡುವವನು ನಾನೇ, ನನಗೆ ಶರೀರ ಸ್ಫೂತವಾಗಿದೆ. ಇದೆಲ್ಲವೂ ಕೂಡ ಹಿಂದೆ 7ನೇ ಅಧ್ಯಾಯದಲ್ಲಿ ಕೃಷ್ಣನು ಹೇಳಿದಂತಹ ವಿಷಯಗಳು. ಅದೆಲ್ಲವೂ ಕೂಡ ಇಲ್ಲಿ ಸ್ವತಃ
ನೀನೇ ಸ್ವಯಂ ಚೈವ ಬ್ರವೀಷಿಮೆ, ನೀನೇ ಹೇಳ್ತಾ ಇದೀಯ, ಸ್ವತಃ ಸರ್ವಜ್ಞನಾದ ನೀನೇ ಹೇಳ್ತಾ ಇದೀಯ, ಅದಕ್ಕೆ ಮೇಲೆ ನಂಗೆ ಪ್ರಮಾಣ ಬೇಡ ಅಂತ ಹೇಳಿ. ಈ ರೀತಿ ನೀನು ಹೇಳಿರೋದೆಲ್ಲ ನಾನು ಪರಮ ವಿಶ್ವಾಸದಿಂದ ಎಲ್ಲ ಸತ್ಯ ಅಂತ ನಂಬಿದೀನಪ್ಪ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾರೆ. ಸರ್ವಮೇತತ್ ಋತಂ ಮನ್ಯೆ ಎನ್ಮಾಂ ವದಸಿ ಕೇಶವ, ನೀನು ಹೇಳ್ತಿರೋದೆಲ್ಲ ಪ್ರಾಮಾಣಿಕ ಸತ್ಯ ಅಂತ ನಾನು ತಿಳಿದಿದ್ದೇನಪ್ಪ ಅಂತ ಹೇಳ್ತಾನೋ ಅರ್ಜುನ ಕೃಷ್ಣನಿಗೆ. ನೈ ತೇ ಭಗವನ್ ವ್ಯಕ್ತಿಂ ವಿದುರ್ ದೇವಾಹ ನ ದಾನವಾಹ, ನಿನ್ನ ಒಂದು ಪ್ರಕಾರಗಳನ್ನ ದೇವತೆಗಳು ದಾನರು ಯಾರು ಕೂಡ ತಿಳಿಯಕ್ಕಾಗಲಿಲ್ಲ, ನೀನು ಹೇಳ್ತಿರೋದೆಲ್ಲ ಸತ್ಯ ಅಂತ ನಂಬಿದ್ದೀನಿ ನಾನು ಅಂತ ಅರ್ಜುನನು ಹೇಳ್ತಾನೆ. ಅತಃ ಸರ್ವಮೇತತೆ ಯಥಾವಸ್ಥಿತ ವಸ್ತು ಕಥನಂ ಮನ್ಯೆ, ಹೇಗಿದೆಯೋ ಹಾಗೆಯೇ ಹೇಳ್ತಾ ಇದೀಯ ನೀನು, ಎಲ್ಲ ಬರೀ ಉತ್ಪ್ರೇಕ್ಷೆ ಮಾಡ್ತಿದೀಯಾ ಅಂತ ತಿಳಿದಿಲ್ಲ ನಾನು, ಇದೆಲ್ಲ ಪರಮಾರ್ಥಭೂತವಾದದ್ದು ಯಥಾವಸ್ಥಿತವಾದದ್ದು ಅಂತ ನಾನು ನಂಬಿದ್ದೀನಪ್ಪ ಅಂತ ಹೇಳ್ತಾ ಇದ್ದಾನೆ. ನ ಪ್ರಶಂಸಾದಿ ನಂಬಿದೀನಿ ಅಂದ್ರೆ ನನಗ್ ಗೊತ್ತಾಗಿಲ್ಲ ಅನ್ನೋದು ಹೇಳ್ದಂಗಾಯ್ತಲ್ಲ. ಅದು ಅದೇ ಹೇಳದ್ನ ಪೂರ್ಣವಾಗಿ ನಂಬ್ಕೊಳ್ತಿದ್ದೀನಿ, ತಿಳಿಯಕ್ಕಾಗೋದಿಲ್ಲ. ಆದ್ರೆ ಯಥಾರ್ಥವಾಗಿ ನಾನು ನೋಡಿಲ್ಲ, ನನಗ್ ಗೊತ್ತಿಲ್ಲ. ಹೌದು, ಅದಕ್ಕೆ ತೋರಿಸ್ಬಿಡ್ತಾನೆ ಮುಂದಿನ ಅಧ್ಯಾಯದಲ್ಲಿ, ತನ್ನನ್ನು ತಾನೇ ತೋರಿಸ್ಕೊಳ್ತಾನೆ ಕೃಷ್ಣ. ಬರೀ ಹೇಳಿದ್ ಸಾಲದು, ತೋರಿಸ್ತೀನಿ ನೋಡು ಅಂತ ತೋರಿಸ್ತಾನ ಅವನು 11ನೇ ಅಧ್ಯಾಯದಲ್ಲಿ. ನೋಡೋದಕ್ಕೆ ಆಗೋದಿಲ್ವಲ್ಲ ಅಂದ್ರೆ ಅದಕ್ಕೆ ಬೇಕಾದ್ರೆ ಕಣ್ಣನ್ನು ಕೊಡ್ತೀನಿ ನಾನು, ದಿವ್ಯಂ ದದಾಮಿತೆ ಚಕ್ಷು ಅಂತ ಹೇಳಿ ದಿವ್ಯವಾದ ಯಕ್ಷಿಸ್ಕೊಟ್ಟು ತನ್ನನ್ನು ತಾನು ತೋರಿಸ್ಕೊಳ್ತಾನೆ ಕೃಷ್ಣ ಅವನಿಗೆ ಪ್ರತ್ಯಕ್ಷವಾಗಿ. ಇದೆಲ್ಲ ಪ್ರಶಂಸೆ ಮಾಡೋಕ್ಕೋಸ್ಕರ ಹೇಳ್ತಾ ಇರೋದಲ್ಲ, ನಾನು ಎಲ್ಲ ಸತ್ಯ ಅಂತ ನಂಬಿದ್ದೇನೆ. ಯನ್ಮಾಂ ಪ್ರತಿ ಅನನ್ಯ ಸಾಧಾರಣಂ ಅನವಧಿಕಾತಿಶಯಂ ಸ್ವಾಭಾವಿಕಂ ತವ ಐಶ್ವರ್ಯಂ ಕಲ್ಯಾಣ ಗುಣ ಅನಂತ್ಯಂ ಚ ವದಸಿ, ಎಲ್ಲ ನೀನು ನನಗೆ ಹೇಳ್ತಾ ಇದೆಯಲ್ಲ, ಅಸಾಧಾರಣವಾದ ಅನವಧಿಕಾತಿಶಯವಾದ ಸ್ವಾಭಾವಿಕವಾದ ನಿನ್ನ ಐಶ್ವರ್ಯವು, ನಿನ್ನ ಕಲ್ಯಾಣ ಗುಣಗಳು, ಎಲ್ಲನೂ ನೀನು ನನಗೆ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ, ಪರಮಾರ್ಥವಾದದ್ದು ಯಥಾವಸ್ಥಿತವಾದದ್ದು ಅಂತ ನಾನು ನಂಬಿದ್ದೀನಿ. ಅತಃ ಭಗವನ್, ಆದ್ದರಿಂದ ನಿರತಿಶಯ ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸಾಂ ನಿಧೆ, ಭಗವಾನ್ ಶಬ್ದಕ್ಕೆ ಅರ್ಥ ಇದು. ಭಗವನ್ ಅಂದ್ರೆ ಹೇ ಭಗವನ್, ನಿರತಿಶಯ ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸಾಂ ನಿಧೆ, ಷಾಡ್ಗುಣ್ಯ ವಿಶಿಷ್ಟನಾದ ಪರಮಾತ್ಮನೇ, ತೇ ವ್ಯಕ್ತಿಂ ವ್ಯಂಜನ ಪ್ರಕಾರಂ, ಹೇಗೆಲ್ಲ ನಿನ್ನನ್ನು ಪ್ರಕಟ ಮಾಡಿಸ್ಕೊಳ್ತೀಯ, ಹೇಗೆಲ್ಲ ನಿನ್ನ ಪ್ರಕಾರಗಳನ್ನು ತೋರಿಸ್ಕೊಳ್ತೀಯ, ಇದನ್ನೆಲ್ಲ ನಹಿ ಪರಿಮಿತ ಜ್ಞಾನಾಹ ದೇವಾಹ ದಾನವಾಶ್ಚ ವಿದುಹು, ದೇವತೆಗಳು ದಾನಗಳು ಯಾರು ಕೂಡ ನಿನ್ನನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ಅಂತ ಯಮನಿಗೆ ನಚಿಕೇತನು ಹೇಳ್ತಾನೆ, ಇದೆಲ್ಲ ನಿನಗೆ ಬಹಳ ಕಷ್ಟಪ್ಪ, ತಿಳಿಯಕ್ಕಾಗೋದಿಲ್ಲ, ನೀನೇ ಹೇಳಿದೆಯಲ್ಲ, ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ, ಸಂಶಯ ಪಡ್ತಾ ಇದ್ದಾರೆ ದೇವತೆಗಳು ಕೂಡ, ಅದರಿಂದ ಅದನ್ನೇ ನಾನು ತಿಳಿಬೇಕು ಅಂತ ಹಠ ಹಿಡಿತಾನ ನಚಿಕೇತಸ್. ಹಾಗೆ ದೇವತೆಗಳಿಂದಲೂ ಕೂಡ ತಿಳಿಯಲು ಸಹ ಸಾಧ್ಯವಾದ ನಿನ್ನ ಸ್ವರೂಪವು ಅಸಾಧಾರಣವಾದ ನಿರತಿಶಯವಾದ ಸ್ವಾಭಾವಿಕವಾದ ನಿನ್ನ ಐಶ್ವರ್ಯವೇನು, ಕಲ್ಯಾಣ ಗುಣಗಳೇನು, ಅದನ್ನೆಲ್ಲ ನೀನು ಹೇಳಿದ್ದು ಯಥಾಭೂತವಾಗಿದೆ, ಯಥಾರ್ಥವಾಗಿದೆ ಅಂತ ಹೇಳಿ ನಾನು ನಂಬ್ತೇನೆ ಅಂತ ಹೇಳ್ತಾನೆ. ಸಂಗತಿ ಅರ್ಥಮಾಹ ಅತಃ ಅತಃ ಎಲ್ಲ ಯಾಕೆ ಅಂತ ಹೇಳಿದ್ರೆ ಆಪ್ತತಮರೆಲ್ಲ ಹೇಳ್ಬಿಟ್ಟಿದ್ದಾರೆ, ದೇವರ್ಷಿ ಏನು, ದೈವಲ್ಲರೇನು ಮೊದಲಾದವರೆಲ್ಲ ಅಸಿತರೇನು, ದೈವಲ್ಲರೇನು, ನೀನೇ ಕೂಡ ಹೇಳಿದೀಯಾ, ಇದೆಲ್ಲ ಹೇಳಿದ ಮೇಲೆ ಇದೆಲ್ಲ ಪರಮ ಪ್ರಮಾಣ ಅಂತ ಹೇಗೆ ನಮ್ಮದೇ ಇರಕ್ಕೆ ಸಾಧ್ಯ, ಎಲ್ಲ ನಾನು ನಂಬಿದ್ದೇನೆ. ಆಪ್ತತಮೈಹಿ ಆಮ್ನಾಯೈಹಿ ಮಹರ್ಷಿ ಭಾವತಾಪಿಷ ಉಕ್ತತ್ವ, ಶ್ರುತಿಗಳೇ ಇದನ್ನೇ ಹೇಳ್ತಾ ಇದೆ, ಆಪ್ತತಮರಾದ ಋಷಿಗಳು ಹೇಳ್ತಾ ಇದ್ದಾರೆ, ಪರಮ ಮಹರ್ಷಿಗಳು ಹೇಳ್ತಿದ್ದಾರೆ, ನೀನೇ ಹೇಳ್ತಾ ಇದೀಯಾ. ಋತಮ್ಮನ್ಯೇ ಇತ್ಯಾದಿ ಅಭಿಪ್ರಾಯ ನ ಪ್ರಶಂಸಾದಿ ಅಭಿಪ್ರಾಯ, ಸತ್ಯ ಅಂತ ತಿಳಿದಿದ್ದೇನೆ, ಇನ್ನ ಪ್ರಶಂಸೆ ಮಾಡ್ತಾ ಇಲ್ಲ ನಾನು. ಅನ್ಯೇಷು ಹಿ ತದ್ಗುಣ ಆರೋಪೇಣ ಪ್ರಶಂಸಾ ಇತಿ ಅಭಿಪ್ರಾಯ, ಮಿಕ್ಕವರಲ್ಲಿ ನಾವು ಹೇಳುವುದೆಲ್ಲ ಈ ರೀತಿ ನಿರ್ಜಿಷವಾದ ಗುಣಗಳನ್ನ ಸಾಮಾನ್ಯ ಮಿಕ್ಕವರಲ್ಲೆಲ್ಲ ಹೇಳಿದ್ರೆ ಅದೆಲ್ಲ ಇಲ್ಲದೇ ಇರೋ ಗುಣಗಳನ್ನ ಆರೋಪಣೆ ಮಾಡಿ ಹೇಳಿದಾಗ ಆಗತ್ತೆ. ಆದ್ದರಿಂದ ನಿನ್ನಲ್ಲಿ ಎಲ್ಲವೂ ಕೂಡ ಯಥಾವಸ್ಥಿತವಾಗಿಯೇ ಇದೆ ಅಂತ ಹೇಳಿ ಅದಕ್ಕೆ ಅರ್ಥವನ್ನೇ ಹೇಳ್ತಾರೆ. ಮಾಮಿತಿ ಅನೇನ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಇತ್ಯಾದಿಕಂ ಅಭಿಪ್ರೇತ ಯತ್ ಮಾಂ ವದಸಿ, ಯತ್ ಮಾಂ ವದಸಿ ಅಂದ್ರೆ ನನ್ನ ನಿನಗೆ ಶಿಷ್ಯನಾಗಿದ್ದೇನೆ ಅಂತ ನಾನು ಪ್ರಪತ್ತಿ ಮಾಡಿದನಲ್ಲ ನಿನ್ನಲ್ಲಿ, ಅಂತಹ ನನಗೆ ಯಾವುದನ್ನು ಹೇಳಿದೆಯೋ ಅದನ್ನ ವದಸಿ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಶಾಸನ ಮಾಡ್ತಾ ಇದೀಯಾ ಅಂತ ಅರ್ಥ, ಸುಮ್ಮನೆ ಹೇಳ್ತಾ ಇದೀಯಾ ಅಂತ ಅರ್ಥವಲ್ಲ. ಇದಕ್ಕೆ ಅರ್ಥವನ್ನ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ವದಿಹಿ ಇಹ, ವದಿಹಿ ಅಂದ್ರೆ ವದಸಿ ಅಂತ ಹೇಳಿರುವಂತಹ ವದ ಅನ್ನೋ ಶಬ್ದ ಅದು ಶಿಷ್ಯಂ ಅನುವದನ್
ಶಾಸ್ಯರ್ಥೆ ಶಾಸ ಶಾಸ ಅನುಶಿಷ್ಟಾಯಾಮ್ ಅಂತ ಧಾತು. ಶಾಸ್ಯ ಅನುಶಿಷ್ಟಾಯಾಮ್, ಅನುಶಿಷ್ಟ ಅದುವೇ ಏತದನುಶಾಸನಂ ಏವಮುಪಾಸಿತವ್ಯಂ ಉಚೈತದುಪಾಸ್ಯಂ ಅಂತ ಹೇಳಿ ಶ್ರುತಿ ಹೇಳುತ್ತೆ. ಇದು ಏತದ್ ಅನುಶಾಸನಂ, ಇದುವೇ ಅನುಶಾಸನ ಅಂತ ಹೇಳುದು. ಅದುವೇ ಶಿಷ್ಯನಿಗೆ ಆಚಾರ್ಯರು ಮಾಡುವಂತಹ ಶಾಸನ, ಅದು ಅನುಶಾಸನ. ಅವರ ಆಜ್ಞೆ, ಅವ್ರು ಹೇಳ್ತಾರೆ ಈ ರೀತಿ ಶ್ರುತಿಗಳು ಹೇಳಿದೆ, ಹೀಗೆ ನಡೆಯಬೇಕು, ಕರ್ತವ್ಯ ಇದು ಮಾಡಬೇಕು. ಏವಂ ಉಪಾಸಿತವ್ಯಂ, ಇದು ಮಾಡಬೇಕು ಅಂತ ಹೇಳಿ ಹೇಳುವಂತಹದ್ದು ಅನುಶಾಸನ ಮಾಡ್ತಾ ಇದೆಯಾ ನೀನು. ವದಿಹಿ ಅಂತ ಹೇಳೋದು, ವದಿಸಿ ಅಂತ ಹೇಳೋದಕ್ಕೆ ಅರ್ಥ ಶಿಷ್ಯಂ ಅನ್ನುವುದನ್ನು ಶಾಸ್ಯರ್ಥೆ, ಅನುಶಾಸನ ಮಾಡುವುದಕ್ಕೋಸ್ಕರ. ವರ್ತಮಾನ ವಿಕರ್ಮಕಃ, ಆಚಾರ್ಯನು ಶಿಷ್ಯನಿಗೆ ಹೇಳೋದು. ಒಬ್ಬನಿಗೆ ಒಂದು ವಿಷಯವನ್ನ ತಿಳಿಸ್ತಾನೆ ಆಚಾರ್ಯನು, ಇವೇ ದ್ವಿಕರ್ಮಕ ಅಂತ ಹೇಳೋದು. ಏವಂ ಶಿಷ್ಯಸ್ಯ ಅನುಭಾಷಣಂ ಶಾಸನ ವಿಶೇಷ ಪ್ರಾರ್ಥನಾರ್ಥ. ಆಚಾರ್ಯರು ಹೇಳಿಕೊಟ್ಟಿದ್ದನ್ನ ಶಿಷ್ಯನು ಹೇಳ್ತಾ ಇದ್ದಾನೆ. ಆಚಾರ್ಯನು ಅವನಿಗೆ ಅನುಶಾಸನ ಮಾಡಿದ್ದು, ಶಿಷ್ಯನು ಅವನಿಗೆ ಹೇಳ್ತಾ ಇದ್ದಾನೆ, ನೀ ಹೇಳಿದ್ದೆಲ್ಲ ಸತ್ಯ, ನೀನು ಈ ರೀತಿ ಎಲ್ಲ ಹೇಳಿದಿ, ಇದೆಲ್ಲ ನಾನು ನಂಬ್ತೇನೆ. ನಾನು ಮತ್ತೆ ಅವನೇ ಅದನ್ನು ಹೇಳ್ತಾನೆ, ಅನುವಾದ ಮಾಡ್ತಾ ಇದ್ದಾನೆ, ರಿಪಿಟೇಷನ್ನು. ಅದು ಮಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಶಾಸನ ವಿಶೇಷ ಪ್ರಾರ್ಥನಾರ್ಥಂ ಅಂದ್ರು. ಇದರಲ್ಲಿ ಇನ್ನೂ ವಿಶೇಷವಾಗಿ ನೀನು ನನಗೆ ತಿಳಿಸು ಅನ್ನುವ ಪ್ರಾರ್ಥನೆ ಇದೆ, ಅದು ಆದ್ದರಿಂದ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅನನ್ಯ ಸಾಧಾರಣಂ ಅನವಧಿಕಾದಿಶಯಮಿತಿ ವಿಶೇಷಣಾಭ್ಯಾಂ ಸಮಾಧಿಕ ರಾಹಿತ್ಯಂ. ಸಮಾಧಿಕ ರಾಹಿತ್ಯ, ಅವನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ, ಅವನಿಗೆ ಶ್ರುತಿಗಳೆಲ್ಲ ಇದೆ ಹೇಳುತ್ತೆ. ಸಮಾಧ್ಯಧಿಕ ರಹಿತನಾದವನು ಅವನು ಅಂತ ಹೇಳಿಬಿಟ್ಟು ಅದನ್ನೇ ಎಲ್ಲ ಸ್ತೋತ್ರಗಳಲ್ಲಿ ಕೂಡ ಹೇಳ್ತಾರೆ. ವೇದಾಂತ ದೇಶಿಕರು ಎಲ್ಲರೂ ಕೂಡ ಸ್ತೋತ್ರಗಳಲ್ಲಿ ಪರಮಾತ್ಮ ನಿಸ್ಸಮಾಭ್ಯಧಿಕ ಅಂತ ತಿಳಿಯೋದೇ ನಮಗೆ ಪ್ರಧಾನವಾದದ್ದು ಅಂತ ಹೇಳ್ಬಿಟ್ಟು ಅವನ ನಿಸ್ಸಮಾಭ್ಯಧಿಕತ್ವ, ಸಮಾಭ್ಯಧಿಕ ರಾಹಿತ್ಯ ಅದನ್ನ ತಿಳಿಸುತ್ತೆ. ಅನನ್ಯ ಸಾಧಾರಣಂ ಅನವಧಿಕಾತಿಶಯಂ ಅಂತ ಹೇಳಿ, ಬೇರೆ ಯಾರಿಗೂ ಇಲ್ಲದೆ ಇರುವಂತಹದ್ದು. ಸ್ವಾಭಾವಿಕಂ ಇತಿ ಅನನ್ಯಾಧೀನತ್ವ ವಿವಕ್ಷಿತ. ಸ್ವಾಭಾವಿಕವಾದದ್ದು ಅಂತ ಹೇಳಿದ್ರೆ ಇನ್ನೊಬ್ಬರಿಂದ ಕೊಡಲ್ಪಟ್ಟಿಲ್ಲ, ಇನ್ನೊಬ್ಬರ ಅಧೀನದಲ್ಲಿ ನೀನು ಇಲ್ಲದೆ ಇರೋದ್ರಿಂದ ನತಸ್ಯ ಈಶೇ ಕಶ್ಚನ, ಅವನಿಗೆ ಇನ್ನೊಬ್ಬರು ಈಶ್ವರರಿಲ್ಲ ಅಂತ ಹೇಳೋದ್ರಿಂದ ಖಲು ತವ ಸದೃಶಾಭ್ಯಧಿಕಾಹ, ನಿನಗೆ ಸದೃಶರು ಅಧ್ಯಧಿಕವೂ ಇಲ್ಲ. ನಾಥ ತ್ವಮೇವ ಸರ್ವಲೋಕಶರಣ್ಯ ನ ತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಇದೆಲ್ಲ ಶ್ರುತಿಗಳು ಹೇಳುತ್ತೆ, ಸ್ತೋತ್ರಗಳಲ್ಲಿ ಹೇಳ್ತಾರೆ. ಸಮಾಭ್ಯಧಿಕ ರಾಹಿತ್ಯ, ಸ್ವಾಭಾವಿಕವಾದ ಅವನ ಎಲ್ಲವೂ ಶಕ್ತಿಗಳು ಎಲ್ಲ ಇನ್ನೊಬ್ಬರ ಅಧೀನದಲ್ಲಿಲ್ಲ, ಅವನು ಎಲ್ಲವೂ ತನಗೆ ಸ್ವತಃ ಇರುವಂತಹದ್ದು. ಅತಃ ನ ವಿದುಹು, ಆದ್ದರಿಂದಲೇ ಯಾರು ತಿಳಿಲಿಲ್ಲ. ನಿನಗೆ ಸ್ವಾಭಾವಿಕವಾದ್ದರಿಂದ ನೀನು ತಿಳಿಯಲು ಸಾಧ್ಯವೇ ಹೊರತು ಬೇರೆ ಯಾರು ತಿಳಿಯಕ್ಕೆ ಸಾಧ್ಯವಿಲ್ಲ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ. ಭಗವತ್ ಶಬ್ದದ ನಿರ್ವಚನ ವಿಷ್ಣು ಪುರಾಣದಲ್ಲಿ ಹೇಳಿರುವ ಶ್ಲೋಕ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವತ್ ಶಬ್ದ ವಾಚ್ಯಾನಿ ವಿನಾ ಹೇಯೈ ಗುಣಾದಿಭಿ. ಯಾವ ದೋಷವಿಲ್ಲದೆ ಷಾಡ್ಗುಣ್ಯವಿರುವವನು ಯಾರೋ ಅವನಿಗೆ ಭಗವಾನ್ ಅನ್ನುವ ಶಬ್ದ. ಭಗವಾನ್ ಶಬ್ದಕ್ಕೆ ಇದುವೇ ಅರ್ಥ. ಭಗವತ್ ಶಬ್ದ ವಾಚ್ಯಾನಿ, ಭಗವಾನ್ ಶಬ್ದದಿಂದ ಭಗವತ್ ಶಬ್ದಕ್ಕೆ ಇದುವೇ ಅರ್ಥ. 6 ಗುಣಗಳಿದೆ, ದೋಷಗಳು ಇಲ್ಲ ಅನ್ನೋದೇ ಇದಕ್ಕೆ ಅರ್ಥ ಅಂತ ಪರಾಶರರು ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ. ಇತಿ ಭಗವತ್ ಪರಾಶರ ವಚನ ಅನುಸಾರೇಣ ದೇವಾದಿಭಿ ಅವೇದ್ಯತ್ವಾಯ ಭಗವತ್ ಶಬ್ದಾರ್ಥಂ ನಿರತಿಶಯ ಜ್ಞಾನ. ಇಲ್ಲಿ ಅಥೋ ಭಗವನ್ ನಿರತಿಶಯ ಜ್ಞಾನಶಕ್ತಿ ಬಲೈಶ್ವರ್ಯ ವೀರತೇಸಾಂ ನಿಧೆ, ಪರಾಶರರ ಮಾತು. ಅದನ್ನು ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ವ್ಯಕ್ತಿ ಶಬ್ದ ಅತ್ರ ಕಿಮಾತ್ಮಿಕ ವೈಷ ಭಗವತೋ ವ್ಯಕ್ತಿ, ಇದು ರಹಸ್ಯ ಬ್ರಾಹ್ಮಣ ಅಂತ ಹೇಳಲ್ಪಡುತ್ತೆ. ಏಕಾಯನ ಶ್ರುತಿ ಅಂತಾನು ಹೇಳ್ತಾರೆ ಅದಕ್ಕೆ. ಅದು ಒಂದು ರಹಸ್ಯ ಬ್ರಾಹ್ಮಣಗಳು ಅಂತ ಹೇಳಿ, ಅದು ಆ ಒಂದು ಭಾಗದಲ್ಲಿ ಆಗಮಗಳಲ್ಲೆಲ್ಲ ಬರುವಂತಹದ್ದು. ಪರಮಾತ್ಮನ ಸ್ವರೂಪವು ಏನು ಜ್ಞಾನವೇ, ಅವನ ರೂಪವೇನು ಜ್ಞಾನಾತ್ಮಕವೇ ಇಲ್ಲವೇ. ಕಿಮಾತ್ಮಿಕ ಏಷ ಭಗವತಃ ವ್ಯಕ್ತಿ, ಅವನ ರೂಪವು ಹೇಗಿದೆ, ಅದರ ಸ್ವರೂಪವೇನು ಅಂದ್ರೆ ಜ್ಞಾನಾತ್ಮಕ ಅಂತ ಹೇಳಿದ್ರು. ಆದ್ದರಿಂದ ಅವನ ದಿವ್ಯಮಂಗಳ ವಿಗ್ರಹವು ಜ್ಞಾನಾತ್ಮಕವಾದದ್ದು, ಶುದ್ಧಸತ್ವಮಯವಾದದ್ದು ಅಂತ ಹೇಳಿದ್ರೆ ಜ್ಞಾನಾತ್ಮಕವಾದದ್ದು ಅನ್ನೋದು ಆಗಮಗಳಲ್ಲಿ ಹೇಳಲ್ಪಟ್ಟಿದೆ. ರಹಸ್ಯ ಬ್ರಾಹ್ಮಣಗಳು ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಹೇಳಿದೆ ಹಾಗೆ, ಅದನ್ನು ಯಾರು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅವನ ಇತ್ಯಾದಿಶು ಇವ ನಾ ವಿಗ್ರಹ ಆದಿಪರ, ಇಲ್ಲಿ ವಿಗ್ರಹ ಪರವಲ್ಲ, ಅಪ್ರಸಕ್ತತ್ವಾದ ಅನಂತರಂಚ ಅಪೃಚ್ಯಮಾನತ್ವಾದ
ವಕ್ತುಮರ್ಹಸಿ ಅಶೇಷೇಣ ಅನಂತರಂ ವಿವಕ್ಷೋಃ ಅನ್ಯೇ ತು ಅನ್ಯೇ ತ್ವತ್ ಪ್ರತಿಪಾದನ ಪ್ರಕಾರಮಪಿ ನ ಜಾನಂತಿ ಕಿಂ ಪುನಃ ಪ್ರತ್ಯಕ್ಷಾದಿವತ್ ಪ್ರಕಾಶನಂ ಇತ್ಯಯಮರ್ಥಃ ಅಪೇಕ್ಷಿತತ್ವಾತ್ ಸ್ವೀಕಾರ್ಯೇತ ಅಭಿಪ್ರಾಯಣ ವ್ಯಂಜನ ಪ್ರಕಾರ ಅಂತ ಹೇಳ್ತಾರೆ. ಇಲ್ಲಿ ದಿವ್ಯಮಗಳ ವಿಗ್ರಹದ ವಿಷಯ ಹೇಳಲಿಲ್ಲ, ವ್ಯಂಜನ ಪ್ರಕಾರ ಅಂತ ಹೇಳಿದ್ರು. ಹೇಗೆ ನೀನು ನಿನ್ನನ್ನು ಪ್ರಕಟಪಡಿಸ್ಕೊಳ್ತೀಯ ಆ ಪ್ರಕಾರವನ್ನ ಪರಿಮಿತ ಜ್ಞಾನರಾದವರು ಯಾರು ತಿಳಿಯಕ್ಕಾಗೋದಿಲ್ಲ. ನಿನ್ನ ಅವತಾರ ವೈಲಕ್ಷಣ್ಯವಾಗಲಿ, ನಿನ್ನ ಸ್ವರೂಪವಾಗಲಿ, ನಿನ್ನ ಗುಣಗಳಾಗಲಿ, ನಿನ್ನ ವಿಭೂತಿ ಆಗಲಿ, ಐಶ್ವರ್ಯವಾಗಲಿ, ಯಾವುದು ಕೂಡ ನೀನು ಯಾವ ರೀತಿಯಲ್ಲಿ ಹೇಗೆ ಪ್ರಕಟಪಡಿಸ್ಕೊಳ್ತೀಯ ಅನ್ನೋದು ಯಾರು ಕೂಡ ತಿಳಿಯಕ್ಕೆ ಸಾಧ್ಯವಿಲ್ಲ. ದೇವತೆಗಳು, ದಾನವರು ಯಾರು ಕೂಡ ಪ್ರದೃಷ್ಟವಾದ ಜ್ಞಾನವಿರುವ ಇವರಿಗೆ ತಿಳಿಯಕ್ಕಾಗಲ್ಲ. ಋಷಿಗಳಿಗೆ, ಪರಿಮಿತ ಜ್ಞಾನರಾದವರು ಹೇಗೆ ತಿಳಿತಾರೆ? ಯಾರು ಕೂಡ ನಿನ್ನನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಆದ್ದರಿಂದ ಇಲ್ಲಿ ಇದು ದಿವ್ಯಮಂಗಳ ವಿಗ್ರಹದ ವಿಷಯವಲ್ಲ ಅಂತ ಹೇಳ್ತಾರೆ. ವಿಗ್ರಹವನ್ನು ತಿಳಿಸ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ವ್ಯಕ್ತಿ ಅಂತ ಹೇಳೋದು ಪ್ರಕಟಪಡಿಸ್ಕೊಳ್ಳೋದು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಒಂದು ರೂಪವನ್ನು ತಿಳಿಸುತ್ತೆ. ಆ ರೀತಿ ಹೇಳ್ತಾ ಇಲ್ಲ ಇದು. ಅವನ ಒಂದು ಪ್ರಕಾರಗಳು ಯಾವ ರೀತಿಯೆಲ್ಲ ತನ್ನನ್ನ ಪ್ರಕಾಶಪಡಿಸ್ಕೊಳ್ತಾನೆ, ಅವನ ಗುಣಗಳೇನು, ಅವನ ವಿಭೂತಿ ಏನು, ಇವುಗಳನ್ನೆಲ್ಲ ಎಲ್ಲೆಲ್ಲಿ ಹೇಗೆ ಪ್ರಕಾಶಪಡಿಸ್ಕೊಳ್ತಾನೆ ಅನ್ನೋದು ಯಾರು ತಿಳಿಯಕ್ಕೆ ಸಾಧ್ಯವಿಲ್ಲ ಅನ್ನೋದು. ಯಾಕೆಂದ್ರೆ ಮುಂದೆ ಹೇಳ್ತಾನೋ, ಯಾಕೆ ಈ ರೀತಿ ವಿಗ್ರಹಾದಿಪರ ಮಾಡಕ್ಕೆ ಆಗ್ತವಿಲ್ಲ ಅಂತ ಹೇಳಿದ್ರೆ ಇದು ಅಪ್ರಸಕ್ತತ್ವ. ಇಲ್ಲಿ ಅದು ಪ್ರಸಕ್ತವಲ್ಲ. ಮುಂದೆ ಅವನು ಕೇಳ್ತಾನೆ, ವಿಸ್ತರೇಣ ಆತ್ಮನೋ ಯೋಗಂ ಐಶ್ವರ್ಯಂಚ ಜನಾರ್ದನ, ನಿನ್ನ ಒಂದು ಐಶ್ವರ್ಯ ಯೋಗ ಇದನ್ನೆಲ್ಲ ವಿಸ್ತಾರವಾಗಿ ಹೇಳಪ್ಪ ನನಗೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಆದ್ದರಿಂದ ಅನಂತರಂ ಚ ಆಪೃಚ್ಯಮಾನತ್ವಾತ್ ವಕ್ತುಮರ್ಹಸಿ ಅಶೇಷೇಣ ಇತಿ ಅನಂತರಂ ವಿವಕ್ಷೋ, ಆಮೇಲೆಲ್ಲ ಹೇಳ್ತೀಯಂತೆ ಪೂರ್ಣವಾಗಿ ಅಂತ ಕೇಳ್ತಾನೆ. ಆಮೇಲೆ ಅನ್ಯೇ ತ್ವತ್ ಪ್ರತಿಪಾದನ ಪ್ರಕಾರಮಪಿ ನ ಜಾನಂತಿ, ಪ್ರತಿಪಾದನ ಪ್ರಕಾರವೂ ಕೂಡ ತಿಳಿಯೋದಿಲ್ಲ, ನಿನ್ನನ್ನು ಹೇಗೆ ವರ್ಣನೆ ಮಾಡಬೇಕು ಅಂತ ಕೂಡ ತಿಳಿಯೋದಿಲ್ಲ ಯಾರಿಗೂ. ಕಿಂ ಪುನಃ ಪ್ರತ್ಯಕ್ಷಾದಿವತ್ ಪ್ರಕಾಶನಂ, ಪ್ರತ್ಯಕ್ಷವಾಗಿ ನೋಡಿದ ಹಾಗೆ ತಿಳಿಯಕ್ಕೆ ಸಾಧ್ಯವೇ? ನಿನ್ನ ಪ್ರಕಾರಗಳನ್ನ ಶಬ್ದಗಳಿಂದ ತಿಳಿಸಕ್ಕೂ ಕೂಡ ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಿ ನೋಡೋ ಹಾಗೆ ಹೇಗೆ ತಿಳಿಯಕ್ಕೆ ಸಾಧ್ಯ, ಮತ್ತೆ ಹೇಳಕ್ ಸಾಧ್ಯ? ಅದೆಲ್ಲ ಕೂಡ ಇಲ್ಲಿ ಹೇಳಬೇಕಾದ್ರಿಂದ ವ್ಯಂಜನ ಪ್ರಕಾರ ಅಂತ ಹೇಳಿದ್ರು. ವ್ಯಂಜನ ಪ್ರಕಾರಂ ನಹಿ ಪರಿಮಿತ ಜ್ಞಾನ. ಹೇಗೆ ನಿನ್ನ ತಿಳಿಸೋದು, ನಿನ್ನ ವಿಷಯ ಹೇಗೆ ತಿಳಿಸೋದು? ನೀನೇ ತಿಳಿಸಕ್ಕೆ ಸಾಧ್ಯ. ಯಾಕೆಂದ್ರೆ ನಿನಗೆ ಸ್ವಾಭಾವಿಕವಾದದ್ದು, ನಿನ್ನ ವಿಷಯವನ್ನು ನೀನೇ ಹೇಳಬೇಕು, ಬೇರೆ ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ ಪೂರ್ಣವಾಗಿ. ನೀನು ಹೇಗೆಲ್ಲ ಪ್ರಕಟಪಡಿಸ್ಕೊಳ್ತೀಯ ಅಲ್ಲ, ಹೇಗೆಲ್ಲ ನಿನ್ನ ಐಶ್ವರ್ಯವಿದೆ, ಯೋಗವಿದೆ, ಸ್ವಾಭಾವಿಕವಾದ್ದರಿಂದ ನೀನು ಹೇಳಿದ್ರೆ ತಿಳಿಯುತ್ತೆ ಹೊರತು ಬೇರೆ ಯಾರು ಇದನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ ಅನ್ನೋದು. ಅಕ್ಷರಕ್ಷರಯೋ ವ್ಯಕ್ತಿಂ ಇಚ್ಛಾಮ್ಯರಿಶೂದನ ಉಪಲಬ್ಧುಂ ಇತಿವತ್. ಅಕ್ಷರಾಕ್ಷರಯೋ ವ್ಯಕ್ತಿಂ ಅಂತ ಹೇಳುವ ಹಾಗೆ ಎಲ್ಲವೂ ಕೂಡ ಎಲ್ಲವನ್ನು ನಾನು ತಿಳಿಯೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರು. ಎಲ್ಲ ಚೇತನಗಳ ವಿಷಯಗಳನ್ನೆಲ್ಲ ಹೇಗೆ ನೀನು ಎಲ್ಲವನ್ನು ಪ್ರಕಟಪಡಿಸ್ತೀಯಾ, ಇದನ್ನೆಲ್ಲ ನಾನು ತಿಳಿಯಬೇಕು. ಇದೆಲ್ಲವೂ ಕೂಡ ಪ್ರಕಾರವು ಯಾವ ಯಾವ ರೀತಿಯಲ್ಲಿ ನೀನು ನಿನ್ನನ್ನು ಪ್ರಕಟಪಡಿಸ್ಕೊಳ್ತೀಯ, ಸ್ವಾಭಾವಿಕವಾದ ನಿನ್ನ ಅಪರಿಮಿತವಾದ ನಿರುಚಯವಾದ ಐಶ್ವರ್ಯವು ಯೋಗವಲ್ಲ, ಅದನ್ನು ನಾನು ತಿಳಿಯಬೇಕು ಅಂತ ಮುಂದೆ ಕೇಳೋದ್ರಿಂದ ಇದು ವಿಗ್ರಹ ವಿಷಯವಲ್ಲ ಅಂತ ಹೇಳ್ತಾರೆ. ಪರಿಮಿತ ಜ್ಞಾನ ಇತಿ ಈ ಶಬ್ದ ತಾತ್ಪರ್ಯೋಪಿ, ಪರಿಮಿತ ಜ್ಞಾನರಾದವರು ದೇವತೆಗಳು. ನಹಿ ಪರಿಮಿತ ಜ್ಞಾನ ಅಂತ ಹೇಳೋದ್ರಿಂದ ಅದು ಹಿ ಅನ್ನೋದು ಶಬ್ದಕ್ಕೆ ಪರಿಮಿತ ಜ್ಞಾನರಾದವರು ಅಂತ ಅರ್ಥವನ್ನು ಮಾಡೋದ್ರಿಂದ ಇಲ್ಲಿ ಪರಮಾತ್ಮನ ಒಂದು ದಿವ್ಯವಾದ ವಿಭೂತಿ ಯೋಗಗಳನ್ನೆಲ್ಲ ಪರಮಾತ್ಮನ ವಿಷಯದಲ್ಲಿ ಅರ್ಜುನನ್ನು ತಾನು ತಿಳ್ಕೊಳ್ಳೋದನ್ನ ಹೇಳ್ದ. ಅವನು ಕೃಷ್ಣನ ಅವನಿಗೆ ಹೇಳಿದ್ದನ್ನ ಮತ್ತೆ ಅವನೇ ಅನುವಾದ ಮಾಡಿ ಹೇಳಿ, ಇದೆಲ್ಲ ನೀನು ಹೇಳಿದ ಈ ವಿಷಯಗಳೆಲ್ಲ ನಾನು ಸತ್ಯ ಅಂತ ನಂಬಿದ್ದೇನೆ, ಇದನ್ನ ಯಾರು ನಿನ್ನ ಪ್ರಕಾರಗಳನ್ನ ಯಾರು ತಾನೇ ಹೇಳಕ್ ಸಾಧ್ಯ, ನೀನೇ ಹೇಳಿದ್ರೆ ಕೇಳಬಹುದು, ಅದರಿಂದ ನೀನು ಹೇಳು ಅಂತ ಪ್ರಾರ್ಥಿಸ್ತಾನೆ. ಮುಂದೆ ಸ್ವಯಮೇವ ಆತ್ಮನಾತ್ಮಾನು ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದತ್ತ ಜಗತ್ಪತೆ ದೇವದೇವ ಜಗತ್ಪತೆ, ನೀನೇ ನಿನ್ನನ್ನು ತಿಳಿದಿದೆಯಾ ಹೇಗಿದೆಯಾ ಅಂತ ಹೇಳಿ. ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತ, ನಿನ್ನಿಂದ ನಿನ್ನ ಮನಸ್ಸಿಂದ ನಿನ್ನ ಜ್ಞಾನದಿಂದ ನೀನು ತಿಳ್ಕೊಳ್ಳೋಕೆ ಸಾಧ್ಯವೇ ಹೊರತು ಭೂತಭಾವನ ಪ್ರಾಣಿಗಳನ್ನೆಲ್ಲ ಉಂಟು ಮಾಡುವವನು, ಸೃಷ್ಟಿ ಮಾಡುವವನು, ಭೂತೇಶ ಎಲ್ಲರಿಗೂ ಈಶ್ವರನಾದವನು, ದೇವತೆಗಳಿಗೂ ದೇವನಾದವನು, ಜಗತ್ತಿಗೆಲ್ಲ ಶೇಷಿಯಾದವನು, ಜಗತ್ಪತೆ. ನಿನ್ನನ್ನ ನೀನು ತಿಳಿದ್ರೆ ಹೇಳ್ಬೋದು, ನಿನ್ನನ್ನ ನೀನೇ ತಿಳಿಯಕ್ಕೆ ಸಾಧ್ಯ ಹೊರತು ಬೇರೆ ಯಾರು ತಿಳಿಯಕ್ಕಾಗೋದಿಲ್ಲ. ಹೇ ಪುರುಷೋತ್ತಮ, ಆತ್ಮನ ಆತ್ಮಾನಂ ತ್ವಾಂ ಸ್ವಯಮೇವ ಸ್ವೇನೈವ ಜ್ಞಾನೇನ ವೇತ್ತ, ನೀನು ಸ್ವತಃ ನಿನ್ನ ಜ್ಞಾನದಿಂದ ನಿನ್ನನ್ನು ತಿಳಿಯಕ್ಕೆ ಸಾಧ್ಯ ಅಷ್ಟೇ.
ಬೇರೆ ಯಾರು ತಿಳಿಯಕ್ಕಾಗೋದಿಲ್ಲ. ಭೂತಭಾವನಾ ಸರ್ವೇಷಾಂ ಭೂತಾನಾಂ ಉತ್ಪಾದಯಿತಃ, ಎಲ್ಲರನ್ನೂ ಉತ್ಪತ್ತಿ ಮಾಡುವವನು. ಭೂತೇಶ ಸರ್ವೇಷಾಂ ಭೂತಾನಾಂ ನಿಯಂತಃ, ಈಶಃ ಅಂದ್ರೆ ನಿಯಮನ ಮಾಡುವವನು. ದೇವದೇವ ದೈವತಾನಾಮಪಿ ಪರಮದೈವತ. ಯಥಾ ಮನುಷ್ಯ ಮೃಗ ಪಕ್ಷಿ ಸರೀಸೃಪಾದೀನ್ ಸೌಂದರ್ಯ ಸೌಶೀಲ್ಯಾದಿ ಕಲ್ಯಾಣ ಗುಣೈಃ ದೇವತಾನ್ಯತೀತ್ಯ ವರ್ತಂತೆ, ತಥಾ ತಾನಿ ಸರ್ವಾಣಿ ದೇವತಾನ್ಯಪಿ ತೈಃ ಗುಣೈಃ ಅತೀತ್ಯ ವರ್ತಮಾನಃ ಜಗತ್ಪತೆ ಜಗತ್ಸ್ವಾಮಿನ್. ಮನುಷ್ಯರೋ ಮೃಗಗಳೋ ಸರೀಸೃಪಗಳೋ ಮೊದಲಾದವುಗಳನ್ನೆಲ್ಲ ಮೀರಿ ದೇವತೆಗಳಿದ್ದಾರೆ. ಸೌಂದರ್ಯ ಸೌಶೀಲ್ಯಾದಿ ಕಲ್ಯಾಣ ಗುಣಗಳೈಃ ದೇವತಾನಿ ಅತೀನ್ಯ ವರ್ತಂತೆ. ದೇವತೆಗಳು ಈ ಮನುಷ್ಯರನ್ನು ಮೃಗಗಳನ್ನು ಸರೀಸೃಪಗಳನ್ನೆಲ್ಲ ಮೀರಿ ಅವರ ಒಂದು ಸೌಂದರ್ಯ ಸೌಶೀಲ್ಯಾದಿ ಕಲ್ಯಾಣ ಗುಣಗಳೆಲ್ಲ ಅತ್ಯಧಿಕವಾಗಿದೆ. ಮನುಷ್ಯರಿಗಿಂತ ಹೋಲಿಸಿದ್ರೆ ದೇವತೆಗಳಿಗೆ ಅಧಿಕವಾದ ಗುಣಗಳೆಲ್ಲ ಇದೆ. ಪಕ್ಷಿಗಳು ಈ ಸರೀಸೃಪಗಳು ಇವುಗಳಂತೆ. ಅದೇ ರೀತಿಯಲ್ಲಿ ದೇವತೆಗಳಿಗಿಂತಲೂ ಸರೀಸೃಪ ಅಂದ್ರೆ ಯಾವ ಹಾವು, ಸರ್ಪ. ಓ ಸರ್ಪ ಸರೀಸೃಪ ಅಂದ್ರೆ ಹಾವುದರ ನೆಲದ ಮೇಲೆ ಹೊರಡ್ಕೊಂಡು ಹೋಗುವಂತಹದ್ದು. ಓ ರೆಪ್ಟೈಲ್ಸ್. ಹಾ, ಸರೀಸೃಪಗಳು. ದೇವತಾನಪಿ ತೈಹಿ ಗುಣೈಃ ಅತೀತ್ಯ ವರ್ತಮ. ದೇವತೆಗಳಿಗಿಂತಲೂ ಮೀರಿದಂತಹ ಗುಣಗಳನ್ನ ಉಳ್ಳವನು ನೀನು. ನೀನು ಜಗತ್ತಿಗೆಲ್ಲ ಸ್ವಾಮಿಯಾಗಿದ್ಯಾ, ಶೇಷಿಯಾಗಿದ್ಯಾ ಅಂತ ಹೇಳಿತ್ತು. ದೇವಾದೀನಾಂ ಭಗವದ್ವೈಭವೇ ವಕ್ತೃತ್ವ ಯೋಗ್ಯತಾ ಪ್ರತಿಕ್ಷಿಪ್ತ. ದೇವತೆಗಳು ಪರಮಾತ್ಮನ ವೈಭವವನ್ನೇ ಹೇಳೋದಕ್ಕಾಗೋದಿಲ್ಲ, ಪರಿಮಿತ ಜ್ಞಾನರು ಅಂತ ಹೇಳಿದ್ರು ಇಲ್ಲಿ. ತೇ ವ್ಯಕ್ತಿಂ ವ್ಯಂಜನ ಪ್ರಕಾರಂ ನಹಿ ಪರಿಮಿತ ಜ್ಞಾನಾ ದೇವತಾ ದಾನವಾಶ್ಚ ವಿದುಹು ಅಂತ ಹೇಳಿ, ದೇವತಾನಾಂ ಭಗವದ್ವೈಭವೇ ವಕ್ತೃತ್ವ ಯೋಗ್ಯತಾ ಪ್ರತಿಕ್ಷಿಪ್ತ ಹೇಳೋದಕ್ಕೆ ಸಾಧ್ಯವಿಲ್ಲ ಅವರಿಗೆ. ಅಥ ಭಗವತ ಏವ ವೈಭವ ವಚನ ಯೋಗ್ಯತಾ ಮಾಹ. ನಿನ್ನೊಬ್ಬನಿಗೆ ಆ ಯೋಗ್ಯತೆ ಇದೆ ನಿನ್ನ ವೈಭವವನ್ನು ತಿಳಿಸೋದಕ್ಕೆ. ಸ್ವಯಮೇವ ಐತಿ ಶ್ಲೋಕೇನ. ಇಂಥದ್ದು ಯಾರು ಹೇಳಕ್ಕಾಗೋದಿಲ್ಲ ಅಂದಮೇಲೆ ಯಾರು ಹೇಳಕ್ಕೆ ಆಗೋದಿಲ್ವೇ ಅಂದ್ರೆ ನೀನು ಹೇಳಿದ್ರೆ ಹೇಳ್ಬೋದು. ಆದ್ದರಿಂದ ನಿನ್ನ ಬಾಯಿಂದಲೇ ಕೇಳಬೇಕು ನಾನು ನೇರವಾಗಿ ಅಂತ ಆಸೆ ಪಡ್ತಾನೆ ಅರ್ಜುನ. ಪುರುಷೋತ್ತಮ ಐತಿ ಸಂಜ್ಞಾ. ಪುರುಷೋತ್ತಮ ಅಂತ ಹೇಳೋದು ಹೆಸರನ್ನು ತಿಳಿಸುತ್ತೆ. ಅದಕ್ಕೆ ಸಮಸ್ತ ಪದವಾಗಿಯೂ ಹೇಳ್ಬೋದು. ಪುರುಷರಲ್ಲಿ ಉತ್ತಮನಾದವನು ಅಂತೆಲ್ಲ ಅರ್ಥ ಮಾಡ್ಬೋದು. ಆದರೆ ಇದು ಹೆಸರು ಪುರುಷೋತ್ತಮ ಅನ್ನೋದು ಒಂದು ಸಂಖ್ಯೆಯ ಪರಮಾತ್ಮನಿಗೆ, ಅದೊಂದು ಹೆಸರಿನಂತೆ. ನಾರಾಯಣ ಅನ್ನುವ ಶಬ್ದದಂತೆ ಅದು ಒಂದು ಸಂಜ್ಞಾ ಶಬ್ದ ಅಂತ ಹೇಳ್ಬೋದು. ಹಾಗೆ ಶೇಷಂತು ತತ್ ಸಂಜ್ಞಾನ್ ಅನ್ವಯ ಔಪಯಿಕ ಗುಣಪರಮಿತಿ ವಿಭಜನಾಯ. ಮಿಕ್ಕಿದೆಲ್ಲ ಅವನಿಗೆ ಈ ಪುರುಷೋತ್ತಮ ಶಬ್ದಕ್ಕೆ ಅನ್ವಯಿಸೋಕೆ ಉಪಯುಕ್ತವಾದ ಗುಣಗಳನ್ನು ತಿಳಿಸುತ್ತೆ. ಪುರುಷೋತ್ತಮ ಅಂತ ಒಂದು ಹೆಸರಿರೋದ್ರಿಂದ ಅಂತಹ ಪುರುಷೋತ್ತಮ ಅಂತ ಹೆಸರುಳ್ಳಂತಹ ನಿನಗೆ ಉಚಿತವಾದ ಕಲ್ಯಾಣ ಗುಣಗಳೆಲ್ಲ ತಿಳಿಸುವಂತಹ ಶಬ್ದಗಳು ಮಿಕ್ಕ ಶಬ್ದಗಳು ಅನ್ನೋದು ತಿಳಿಸುತ್ತೆ ಇಲ್ಲಿ, ಮಿಕ್ಕ ಶಬ್ದಗಳು. ಅದರಿಂದ ಹೇ ಪುರುಷೋತ್ತಮ ಇತಿ ಉಕ್ತಂ. ಇದನ್ನ ಸಂಬೋಧನೆ ಮಾಡಿ ಹೇಳ್ತಾರೆ. ಪುರುಷೋತ್ತಮ ಅಂದಾಗ ಭಾಷ್ಯಕಾರ ವ್ಯಾಖ್ಯಾನದಲ್ಲಿ ವೇತತ್ವಂ ಪುರುಷೋತ್ತಮ ಅಂದ್ರೆ ಪುರುಷತ್ವರಲ್ಲಿ ಉತ್ತಮನಾದವನೇ ಅಂತ ಹೇಳಲಿಲ್ಲ. ಹೇ ಪುರುಷೋತ್ತಮ ಸಂಬೋಧನೆ, ಅವನ ಹೆಸರಿಟ್ಟು ಕೂಗೋ ಹಾಗೆ. ಹೇ ಪುರುಷೋತ್ತಮ, ಅದುವೇ ಅವನಿಗೆ ಹೆಸರು ಇಲ್ಲಿ ಅಂತ ಹೇಳಿ. ಮಿಕ್ಕಿದೆಲ್ಲ ಈ ಪುರುಷೋತ್ತಮ ಅನ್ನುವ ಸಂಜ್ಞೆ ಯಾರಿಗಿದೆಯೋ ಅವನಿಗೆ ಇರುವಂತಹ ಕಲ್ಯಾಣ ಗುಣಗಳೆಲ್ಲ ತಿಳಿಸುವಂತಹ ಶಬ್ದಗಳು, ಮಿಕ್ಕ ಶಬ್ದಗಳು ಅಂತ ಹೇಳ್ತಾ ಇದ್ದಾರೆ. ಹತ್ರ ಶ್ರುತಿಯು ಸ್ಪಷ್ಟವಾಗಿ ತಿಳಿಸುತ್ತೆ. ತೈತ್ತಿರಿಯ ಬ್ರಾಹ್ಮಣದಲ್ಲಿ 3ನೇ ಅಷ್ಟಕದಲ್ಲಿ ಕಾಟಕ ಅಂತ ಕಡೆಯ 3 ಪ್ರಶ್ನೆಗಳು, 10, 11, 12 3 ಪ್ರಶ್ನೆಗಳಿಗೆ ಕಾಟಕ ಅಂತ ಹೆಸರು. 10ನೇ ಪ್ರಶ್ನೆಯಲ್ಲಿ ಬರುವ ವಾಕ್ಯ ತ್ವಮೇವ ತ್ವಾಂ ವೇತ್ತಯೋಸಿ ಸೋಸಿ ಅಂತ ವಾಕ್ಯ ಬರುತ್ತೆ. ನೀನೇ ತ್ವಮೇವ ತ್ವಾಂ ವೇತ್ತ ಯಹ ಅಸಿ ಸಹ ಅಸಿ. ನೀ ಹೇಗಿದೆಯೋ ಹಾಗಿದೆಯೋ ನೀನು ಒಬ್ಬನೇ ತಿಳಿಯಕ್ಕೆ ಸಾಧ್ಯಪ್ಪ, ಬೇರೆ ಯಾರು ತಿಳಿಯಕ್ಕೆ ಆಗೋದಿಲ್ಲ. ಕಾಟಕ ಶ್ರುತಿಯನ್ನ ತಿಳಿತಾರೆ. ಈ ಮಂತ್ರಗಳನ್ನೆಲ್ಲ ಸ್ವಾಮಿ ದೇಶಿಕನು ಭಾಷಿಕಾರರು ಈ ವೇದ ಮಂತ್ರಗಳನ್ನ ವ್ಯಾಖ್ಯಾನಗಳಲ್ಲಿ ಉಪಯೋಗಿಸುವಾಗ ನಮಗೆ ವೇದ ಮಂತ್ರಗಳಿಗೆ ಹೇಗೆಲ್ಲ ಅರ್ಥ ಮಾಡಕ್ಕೆ ಸಾಧ್ಯ ಅನ್ನೋದು ತಿಳಿಯುತ್ತೆ. ಹೇಗೆಲ್ಲ ಅರ್ಥ ಮಾಡ್ಬೋದು ವೇದ ಮಂತ್ರಗಳಿಗೆ, ಬರೀ ಯಾಗಪರವಾಗಿಯೇ ಅರ್ಥ ಮಾಡಬೇಕಾಗಿಲ್ಲ, ಆಧ್ಯಾತ್ಮಿಕವಾದ ಅರ್ಥಗಳಿದೆ ಅಂತ ತಿಳಿಸುತ್ತೆ. ಅಲ್ಲಿ ಹೇಳುವಾಗ ಬ್ರಾಹ್ಮಣದಲ್ಲಿ ಸಾಯಣ ಭಾಷೆಯಲ್ಲಿ ಅಗ್ನಿಯನ್ನು ಸ್ತುತಿಸುವ ಮಂತ್ರ ಇದೆ. ಅಗ್ನಿಯನ್ನು ಸ್ತುತಿಸುವ ಮಂತ್ರ ತ್ವಮೇವ ತ್ವಾಂ ವೇತ್ತ ಯೋಸಿ ಸೋಸಿ ಅಂತ ಯಾಗದಲ್ಲಿ ಅಗ್ನಿಯನ್ನು ಸ್ತೋತ್ರ ಮಾಡುವ ಮಂತ್ರ.
ಆದರೆ ಅಗ್ನಿ ಶಬ್ದವು ಪರಮಾತ್ಮನನ್ನ ನೇರವಾಗಿ ತಿಳಿಸುತ್ತೆ. ಅಗ್ರಂ ನಯತಿ ಇತಿ ಅಗ್ನಿ ಪರಮಾತ್ಮ ಅಂತ ಹೇಳಿ. ಹಾಗೆ ಪರಮಾತ್ಮನ ಪರವಾಗಿಯೂ ಅರ್ಥ ಮಾಡ್ಬೋದು ಈ ಮಂತ್ರಗಳನ್ನೆಲ್ಲ. ಆಧ್ಯಾತ್ಮಿಕವಾದ ಅರ್ಥವಿದೆ ಮಂತ್ರಗಳಿಗೆ ಅಂತ ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ತ್ವಮೇವ ತ್ವಾಂ ವೇತ್ತ, ನೇರವಾಗಿ ಪರಮಾತ್ಮನಿಗೆ ಹೇಳುವ ಮಂತ್ರವೇ ಅದು ಅನ್ನೋದು ಅರ್ಥ ಮಾಡೋಕ್ಕೆ ಸಾಧ್ಯ ಅಂತ ತೋರಿಸ್ತಾರೆ. ಶ್ರುತಿ ಸ್ಮರಣಾದಿ ಅಭಿಪ್ರಾಯೇಣ ಆತ್ಮಾನಮಿತ್ಯಸ್ಯ ತ್ವಾಮಿತಿ ಪ್ರತಿಪದ. ತ್ವಾಂ ಅಂತ ಹೇಳಿ ಆತ್ಮಾನಂ ಅಂತ ಹೇಳಿದ್ರೆ ನಿನ್ನನ್ನು ಅಂತ ಅರ್ಥ. ತ್ವಾಂ ಸ್ವಯಮೇವ ಇತ್ಯನೇನ ಫಲಿತೋಕ್ತಿ ಸ್ವೇನೈವ ಜ್ಞಾನೇನ. ಸ್ವಯಮೇವ ಆತ್ಮನ ಆತ್ಮಾನಂ ಸ್ವಯಮೇವ, ನಿನ್ನ ಜ್ಞಾನದಿಂದ ನೀನೇ ತಿಳಿದುಕೊಂಡ್ರೆ ಸಾಧ್ಯ, ಇದು ಹೋದ್ರೆ ಸಾಧ್ಯವಿಲ್ಲ. ಆತ್ಮನ ಅನ್ಯೈ ಅನನುಗೃಹೀತ ಇತ್ಯರ್ಥ. ತಾನಾಗಿ ನೀನಾಗಿಯೇ ತಿಳಿಯಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇನ್ನೊಬ್ಬರು ನಿನಗೆ ಅನುಗ್ರಹಿಸಬೇಕಾಗಿಲ್ಲ, ನಿನಗೆ ಒಂದು ಶಕ್ತಿಯನ್ನು ಕೊಟ್ಟು ತಿಳಿದುಕೊಳ್ಬೇಕಾದ ಶಕ್ತಿ ಕೊಡ್ಬೇಕಾಗಿಲ್ಲ, ನೀನೇ ಸ್ವಾಭಾವಿಕವಾಗಿ ತಿಳಿತೀಯ. ಯಥಾ ಅನ್ಯೇಷಾಂ ಮತ್ತ ಸ್ಮೃತಿ ಜ್ಞಾನಮಿತಿ ತಥಾ ಅಸ್ಯ ಇತಿ ಭಾವ. ಮಿಕ್ಕವರಿಗೆಲ್ಲ ಪರಮಾತ್ಮನಿಂದ ಕೊಡಲ್ಪಟ್ಟ ಜ್ಞಾನ ಸ್ಮೃತಿ ಎಲ್ಲ ಕೂಡ ಮರವು ಎಲ್ಲವೂ ಕೂಡ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಕೃಷ್ಣ ಹೇಳಿದ ಹಾಗೆ ಪರಮಾತ್ಮನಿಂದ ಕೊಡಲ್ಪಟ್ಟದಿಂದ ಜ್ಞಾನ ನಮಗುಂಟಾಗುತ್ತೆ. ಆದರೆ ಪರಮಾತ್ಮನ ಜ್ಞಾನ ಸ್ವತಃ ತಾನೇ ತನ್ನನ್ನು ತಾನೇ ತಿಳಿತಾನೆ, ಇನ್ನೊಬ್ಬರಿಂದ ಕೊಟ್ಟಿರುವಂತಹದ್ದಲ್ಲ ಅಂತ ಅರ್ಥ. ಅಥವಾ ಆತ್ಮನ ಇತ್ಯಸ್ಯ ವ್ಯಾಖ್ಯ ಜ್ಞಾನೇನ ಇತ್ಯರ್ಥ. ಆತ್ಮನ ಆತ್ಮಾನಂ ಅಂದ್ರೆ ಜ್ಞಾನೇನ ತ್ವಾಂ ಅಂತ ಅರ್ಥ ಮಾಡುದು. ಆತ್ಮಾನಂ ಅಂದ್ರೆ ತ್ವಾಂ ನಿನ್ನನ್ನು ಅಂತಾನೆ ಅರ್ಥ ಆಗಿ, ತನ್ನನ್ನು ಅಂತ ಅರ್ಥ ಬರುತ್ತೆ. ಆತ್ಮ ಜೀವೇ ಇತ್ಯಾರಭ್ಯ ಯತ್ನೆ ಅಕೆ ಅಗ್ನೌ ಮತೌ ವಾಯೌ ಇತಿ ಪಾಠಾತ್. ಆತ್ಮ ಶಬ್ದಕ್ಕೆ ಹೇಗೆ ಜ್ಞಾನೇನ ಅಂತ ಅರ್ಥ ಮಾಡಿದ್ರು ಭಾಷಿಕಾರರು, ಅದಕ್ಕೆ ಪ್ರಮಾಣ ತೋರಿಸ್ತಾರೆ ಸ್ವಾಮಿ ದೇಶಿಕರು. ಆತ್ಮನ ಆತ್ಮೆ ಆತ್ಮಾನಂ ಆತ್ಮನ ಅಂತ ಇದೆ. ನಿನ್ನನ್ನು ನಿನ್ನಿಂದಲೇ ಅಂತ ಹೇಳಿದ್ರೆ ಸ್ವೇನೈವ ಜ್ಞಾನೇನ ಅಂತ ಅರ್ಥ ಮಾಡಿದ್ರು. ಸ್ವಯಮೇವ ಆತ್ಮನ ಆತ್ಮಾನಂ ಸ್ವೇನೈವ ಜ್ಞಾನೇನ ತ್ವಾಂ ಸ್ವಯಮೇವ, ನಿನ್ನ ಜ್ಞಾನದಿಂದ ಅಂತ ಅರ್ಥ ಮಾಡಿದ್ರು. ಆತ್ಮ ಶಬ್ದಕ್ಕೆ ಜ್ಞಾನ ಅಂತ ಎಲ್ಲಿ ಅರ್ಥ ಬರುತ್ತೆ ಅಂತ ಹೇಳಿದ್ರೆ ಮತವು ಅಂತ ಹೇಳಿದ್ರು. ಬುದ್ಧಿ ಅನ್ನುವ ಒಂದು ಜ್ಞಾನ ಅನ್ನುವ ಅರ್ಥವೂ ಇದೆ ಆತ್ಮ ಶಬ್ದಕ್ಕೆ ಅಂತ ತೋರಿಸ್ತಾರೆ. ಆತ್ಮ ಜೀವೇ ಅಂತ ಆರಂಭಿಸಿ ಯತ್ನೆ ಪ್ರಯತ್ನ ಅನ್ನುವ ಶಬ್ದ ಅರ್ಥದಲ್ಲಿಯೂ ಇದೆ. ಅರ್ಕೆ ಅಂದ್ರೆ ಸೂರ್ಯ ಅರ್ಥ, ಅಗ್ನೌ ಅಗ್ನಿ ಅರ್ಥ ಇದೆ, ಮತವು ವಾಯವು ಅಭಿಪ್ರಾಯ ಅಂತ ಅರ್ಥ, ಜ್ಞಾನ ಬುದ್ಧಿ ಅಂತ ಅರ್ಥ, ಮತಿ ಅಂತ ಹೇಳಿದ್ರು. ವಾಯು ಅನ್ನೋ ಅರ್ಥ ಇದೆಲ್ಲ ಇದೆ ಅಂತ ತೋರಿಸ್ತಾರೆ. ಎಲ್ಲಿ ಇದೆ ರೆಫರೆನ್ಸ್ ಗೊತ್ತಿಲ್ಲ, ಸ್ವಾಮಿ ದೇಶಿಕನೇ ಎಲ್ಲೋ ರೆಫರೆನ್ಸ್ ನೋಡಿ ಹೇಳ್ತಾರೆ ನೋಡಿ. ಆತ್ಮ ಶಬ್ದಕ್ಕೆ ಈ ರೀತಿ ಅರ್ಥಗಳಿದೆ ಅಂತ ಹೇಳಿ. ಭಾವನ ಶಬ್ದಸ್ಯ ಚಿಂತಾದಿ ಅರ್ಥ ಪರತ್ವ ವಿದಾಸಾಯ ಉತ್ಪಾದಯಿತರಿ ಅಂತ ಹೇಳಿ. ಭೂತ ಭಾವನ, ಭಾವನೆ ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳು ಅಂತ ಹೇಳ್ತೀವಲ್ಲ, ಚಿಂತನೆ ಮಾಡುವಂತಹದ್ದು, ಯೋಚನೆ ಮಾಡುವುದು, ಆ ಅರ್ಥವಲ್ಲ ಇಲ್ಲಿ. ಭಾವನೆ ಅಂದ್ರೆ ಭಾವಯಿತ, ಉಂಟು ಮಾಡುವವನು ಅಂತ ಅರ್ಥ. ಭೂ ಸತ್ತಾಯ ಭಾವಯಿತ, ಭೂತ ಭಾವನ, ಭೂತಾನಾಂ ಭಾವಯಿತ, ಭೂತಗಳನ್ನೆಲ್ಲ ಉತ್ಪಾದನೆ ಮಾಡುವವನು, ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡುವವನು ಎಲ್ಲರನ್ನು ಅಂತ ಅರ್ಥ. ಭೂತೇಶ ಜಗತ್ಪತಿ ಶಬ್ದಯೋ ಪೌನರುಕ್ತಿ ಶಂಕೆ ವಿದಾಸಾಯ ನಿಯಂತೃತ್ವ ಸ್ವಾಮಿತ್ವ ಕಥನಂ. ಭೂತೇಶ ಜಗತ್ಪತಿ, ಜಗತ್ಪತೆ ಅನ್ನೋದು ಎರಡಕ್ಕೂ ಒಂದೇ ಅರ್ಥ ಬಂತಲ್ಲ ಅಂದ್ರೆ. ಭೂತೇಶ ಅಂದ್ರೆ ಈಶಿತೃತ್ವ ಅಂದ್ರೆ ನಿಯಂತೃತ್ವ ಅಂತ ಅರ್ಥ ಮಾಡಿದ್ರು. ಪತಿತ್ವ ಅಂದ್ರೆ ಸ್ವಾಮಿತ್ವ ಅಂತ ಅರ್ಥ ಮಾಡಿದ್ರು. ನಿಯಮನ ಮಾಡುವವನು ನೀನೇ, ಸ್ವಾಮಿಯೂ ನೀನೇ ಅಂತ ಹೇಳಿ. ಆ ರೀತಿ ಪುನರುಕ್ತಿ ಇಲ್ಲ ಅಂತ ಹೇಳಿ. ರಕ್ಷಣೆ ವ್ಯುತ್ಪನ್ನಸ್ಯಾಪಿ ಪತಿಶಬ್ದಸ್ಯ ಶೇಷಿತ್ವೇ ರೂಢಿ. ಶೇಷಿ ಎನ್ನುವುದು ನೇರವಾಗಿ ಹೇಳಿಲ್ಲ ಶ್ರುತಿಯಲ್ಲಿ ಎಲ್ಲಿಯೂ ಕೂಡ. ಶೇಷಿ ಎನ್ನುವ ಶಬ್ದವಿಲ್ಲ ಶ್ರುತಿಯಲ್ಲಿ ಎಲ್ಲೂ. ಪತಿ ಎನ್ನುವ ಶಬ್ದಕ್ಕೆ ಶೇಷಿ ಎನ್ನುವ ಅರ್ಥ. ಪತಿ ಅಂದ್ರೆ ಸ್ವಾಮಿ, ಶೇಷಿ ಅಂತ ಹೇಳೋದು. ಪತಿ ಎನ್ನುವ ಶಬ್ದವು ರಕ್ಷಣಾರ್ಥದಲ್ಲಿ ಬರುತ್ತೆ. ಯಾರನ್ನು ರಕ್ಷಣೆ ಮಾಡ್ತಾನೋ ಅವನು ಅಂತ. ರಕ್ಷಣೆ ಅಂತ ಧಾತುಗಳಿಂದ ಪತಿ ಶಬ್ದವು ರಕ್ಷಣಾರ್ಥದಲ್ಲಿ ಬರುತ್ತೆ. ರಕ್ಷಣಾರ್ಥ ಮಾಡುವಾಗ ಅದಕ್ಕೆ ಶೇಷಿತ್ವೇ ರೂಢಿ. ಶೇಷಿ ಎನ್ನುವುದರಲ್ಲಿ ರೂಢಿ ಅರ್ಥ ಆಗುತ್ತೆ. ಪಾತೀತಿಪತಿ ಅಂತ ಹೇಳ್ಬೋದಲ್ವಾ? ಪಾತೀತಿಪತಿ, ಹೌದು, ಅದೇ ರಕ್ಷಣೆ ಅಂತ ಧಾತು ರಕ್ಷಣಾರ್ಥದಲ್ಲಿ ಬರುತ್ತೆ ಧಾತು. ಸಕಾರಣಂ ಕರಣಾಧಿಪಾಧಿಪ ಅಂತ ಹೇಳೋದು ಇದಕ್ಕೆ. ಭೂತ ಭಾವನಾ ಅದಕ್ಕೆಲ್ಲ ಭಾಷಿಕಾರರು ಮಾಡುವ ಅರ್ಥಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಉತ್ಪಾದಯಿತ ಭೂತಾನ ಉತ್ಪಾದಯಿತ ಅಂತ ಹೇಳಿದ್ರೆ ಸಕಾರಣಂ ಕರಣಾಧಿಪಾಧಿಪ ಸಹ ಪರಮಾತ್ಮ ಕಾರಣಂ. ಅವನು ಯಾರು ಅಂದ್ರೆ ಕಾರಣ ಅಧಿಪ. ಕರಣ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಅಧಿಪನಾದವನು ಜೀವಾತ್ಮ, ಜೀವಾತ್ಮಗಳಿಗೆ ಅಧಿಪನಾದವನು ಪರಮಾತ್ಮ.
ಅವನೇ ಜಗತ್ಕಾರಣನಾದವನು. ಕಾರಣ ಅಧಿಪ ಅಧಿಪ ಸಹ ಕಾರಣಂ, ಅವನೇ ಜಗತ್ಕಾರಣನಾದವನು. ವೇದಾಶ್ವತರ ಉಪನಿಷತ್ತಲ್ಲಿದೆ. ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೈವತಾನಾಂ ಪರಮಂ ಚ ದೈವತಂ ಪತಿಂ ಪತೀನಾಂ ಪರಂ ಪ್ರಸ್ತಾತ್ ಭುವನೇಶಮೀತ್ಯಂ. ಎಲ್ಲ ಅರ್ಥಗಳು ಇರುತ್ತೆ. ನೀವು ಹೇಳಿರೋ ಅರ್ಥಗಳೆಲ್ಲ ಇಲ್ಲಿ ಪತಿಂ ಪತೀನಾಂ ಪರಮಂ ಅಂದ್ರೆ ಜಗತ್ಪತಿ ಅಂತ ಗೊತ್ತಾಯಿತು. ಹಾಗೆಯೇ ಪರಮಂಚ ದೈವತಂ, ದೇವದೇವ ಅನ್ನೋದು ದೈವತಾನಾಂಚ ದೈವತಂ. ಈಶ್ವರಾಣಾಂ ಪರಮಂ ಮಹೇಶ್ವರಂ, ಎಲ್ಲರಿಗೂ ಭೂತೇಶ ಅಂತ ಹೇಳ್ಬೋದು. ಭುವನೇಶಂ ಈಡ್ಯಂ, ಭುವನೇಶಂ ಅಂತ ಹೇಳೋದು, ಭೂತೇಶ ಅಂತ ಹೇಳೋದು. ಇದೆಲ್ಲವೂ ಕೂಡ ಅರ್ಥಗಳು ಈ ಮಂತ್ರದಲ್ಲಿ, ಶ್ವೇತಾಶ್ವತದಲ್ಲಿ ಉಪನಿಷತ್ತಿನ ಪ್ರಮಾಣವನ್ನು ತೋರಿಸ್ತಾರೆ ಇಲ್ಲಿ. ಯಾಕೆಂದ್ರೆ ಉಪನಿಷತ್ತುಗಳ ಉಪಬ್ರಹ್ಮಣವೇ ಭಗವದ್ಗೀತೆ. ಆದ್ದರಿಂದ ಇತಿ ಶ್ರುತಿ ಸಿದ್ಧಾ ಚತ್ವಾರೋ ಅರ್ಥಾ, ಶ್ರುತಿಯಲ್ಲಿ ಹೇಳಿದ 4 ಅರ್ಥಗಳು ಕೂಡ ಭೂತಭಾವನೆ ಇತ್ಯಾದಿಭಿ ಚತುರ್ಭಿ ಪ್ರತಿಪಾದ್ಯಂತೆ. ದೈವತಾನಾಮಪಿ ಪರಮ ದೈವತೈತಿ ಶ್ರುತಿಗತೈ ಪದೈ ವ್ಯಾಖ್ಯಾತಂ. ಅದೇ ಹೇಳುವ ಅರ್ಥವನ್ನೇ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಹೇಳುವಾಗ ದೈವತಾನಾಮಪಿ ಪರಮ ದೈವತ, ದೈವತೇನಾಂ ಪರಮಂಚ ದೈವತಂ. ಶ್ರುತಿ ನೇರವಾಗಿ ಶ್ರುತಿವಾಕ್ಯವನ್ನೇ ತೆಗೆದು ಹೇಳಿದ್ದಾರೆ ಭಾಷಿಕಾರರು. 4 ಅರ್ಥಗಳು ಇಲ್ಲಿ ಹೇಳುವಾಗ ಭೂತಭಾವನ, ಭೂತೇಶ, ದೇವದೇವ, ಜಗತ್ಪತೆ 4 ಅರ್ಥಗಳಿಗೂ ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರದ ಪ್ರಮಾಣವನ್ನು ತೆಗೆದುಕೊಂಡು ಆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ದೇವಶಬ್ದಸ್ಯ ಜಾತಿ ವಿಶೇಷವಾಚಕತ್ವೇನ ಪ್ರತಿಸಂಬಂಧಿ ಶಬ್ದತ್ವ ಅಭಾವಾತ್ ದ್ವಿತೀಯ ದೇವಶಬ್ದ ಉತ್ಕರ್ಷ ವಿಶೇಷ ವಿಷಯತೆಯ ಉಪಚಾರಿಕ ಇತಿ ಮುಖ್ಯ ಗೌಣಾನುಗತಂ ಉಪಚಾರ ನಿಮಿತ್ತಂ ದರ್ಶಯತಿ. ಯಥಾ ಈ ದೈವತಾನಾಂ ಪರಮಂಚ ದೈವತಂ ಅಂತ ಹೇಳಿದ್ರೆ, ದೇವ ಅನ್ನುವ ಶಬ್ದವು ದೇವತೆ ಅನ್ನುವಾಗ ದೇವ ಅನ್ನುವ ಶಬ್ದವು ಮನುಷ್ಯ ಅಂತ ಶಬ್ದ ಹೇಳೋದು. ಮನುಷ್ಯ ಅನ್ನೋದೇನು ಹೇಳುತ್ತೆ ಅಂದ್ರೆ ಮನುಷ್ಯತ್ವ ಜಾತಿಯನ್ನು ತಿಳಿಸುತ್ತೆ. ಗೌಹು ಅನ್ನೋದು ಗೋತ್ವ ಜಾತಿಯನ್ನು ತಿಳಿಸುತ್ತೆ. ದೇವ ಶಬ್ದವು ಹಾಗೆಯೇ ಜಾತಿಯನ್ನು ತಿಳಿಸುವಂತಹದ್ದು, ಜಾತಿ ವಿಶೇಷವನ್ನು ತಿಳಿಸುತ್ತೆ. ದೇವ ಜಾತಿಗೆ ಸೇರಿದವನು ಅಂತ ಅರ್ಥವನ್ನು ತಿಳಿಸುತ್ತೆ. ಜಾತಿಗೆ ಪ್ರತಿ ಸಂಬಂಧಿ ಇಲ್ಲ, ಪ್ರತಿ ಸಂಬಂಧಿ ಶಬ್ದತ್ವ ಅಭಾವಾತೆ ಅಂತ ಹೇಳಿ ಇದಕ್ಕೆ. ಆದ್ದರಿಂದ ಇಲ್ಲಿ ಹೇಳಿಲ್ಲ ಜಾತಿಗೆ ವ್ಯಕ್ತಿ ಅನ್ನೋದು ಪ್ರತಿ ಸಂಬಂಧಿ, ಇಲ್ಲಿ ಶಕ್ತಿ ಅಂತ ಹೇಳಿರೋದ್ರಿಂದ ಎರಡನೆಯ ದೇವ ಶಬ್ದವು ದೇವ ಅಂತ ಹೇಳಿರುವಾಗ ಜಾತಿಯನ್ನು ಒಂದು ತಿಳಿಸುತ್ತೆ. ಇನ್ನೊಂದು ದೇವ ಶಬ್ದವು ಉತ್ಕರ್ಷ ವಿಶೇಷವನ್ನು ತಿಳಿಸುತ್ತೆ. ದೇವತೆಗಳಲ್ಲಿಯೂ ದೇವತೆಯು ಅನ್ನುವ ಅರ್ಥ ಉತ್ಕರ್ಷವನ್ನು ತಿಳಿಸುತ್ತೆ ಅಂತ ಹೇಳಿ ಔಪಚಾರಿಕ ಇತಿ ಮುಖ್ಯ ಗೌಣಾನುಗತಂ ಉಪಚಾರ ನಿಮಿತ್ತಂ ದರ್ಶಯತಿ. ಮುಖ್ಯ ಶಬ್ದದಲ್ಲಿಯೂ ಔಪಚಾರಿಕ ಶಬ್ದದಲ್ಲಿಯೂ ಇರುವ ಅರ್ಥವನ್ನ ತಿಳಿಸುವಾಗ ಮುಖ್ಯ ಶಬ್ದದಲ್ಲಿ ಹೇಗೆ ಅಂತ ಹೇಳಿದ್ರೆ ಜಾತಿ ವಿಷಯವಾದ ಅರ್ಥ ತಿಳಿಸ್ಬೇಕು. ಜಾತಿ ವಿಷಯವಾದ ಅರ್ಥ ತಿಳಿಸುವಾಗ ಮನುಷ್ಯ, ಮೃಗ, ಪಕ್ಷಿ, ಸರೀಸೃಪಾದೀನ. ಅದರಲ್ಲಿ ಎರಡನೆಯ ದೇವ ಶಬ್ದ ಸೌಂದರ್ಯ ಸೌಶೀಲ್ಯಾದಿ ಕಲ್ಯಾಣ ಗುಣಗಣೈ ದೇವತಾನಿ ಅತೀತ್ಯ, ದೈವತಾನಿ ಅತೀತ್ಯ ಅಂತ ಗುಣಗಳನ್ನು ಉತ್ಕರ್ಷವನ್ನು ತೋರಿಸಬೇಕು. ಈ ಜಾತಿಗೆ ಸೇರಿದ ಪದಾರ್ಥಗಳು ಯಾವುದಿದೆಯೋ ಮನುಷ್ಯ ಜಾತಿಗೆ, ಪಶು ಜಾತಿಗೆ ಮೊದಲಾದವು, ಇವುಗಳಿಂದ ಉತ್ಕೃಷ್ಟವಾದ ಕಲ್ಯಾಣ ಗುಣಗಳನ್ನು ಹೊಂದಿರುವ ದೇವತೆಗಳಿಗಿಂತ ಉತ್ಕೃಷ್ಟನಾದವನು ಅಂತ ಹೇಳಿ ಈ ದೇವ ಶಬ್ದಕ್ಕೆ ವಿಶೇಷವನ್ನು ತಿಳಿಸ್ತಾರೆ. ಮೊದಲ ದೇವ ಶಬ್ದವು ಜಾತಿಯನ್ನು ತಿಳಿಸುತ್ತೆ, ಎರಡನೆಯ ದೇವ ಶಬ್ದವು ಆ ಜಾತಿಯ ಉತ್ಕರ್ಷವನ್ನು ತಿಳಿಸುತ್ತೆ. ಆದ್ದರಿಂದ ಉತ್ಕರ್ಷ ಅಂತ ಹೇಳಿದ್ರೆ ದೇವತೆಗಳಿಗೂ ದೇವತೆ ಅಂತ ಹೇಳಿದ್ರೆ, ದೇವತೆಗಳಿಗಿರುವ ಉತ್ಕರ್ಷ ಏನು ಅಂದ್ರೆ ಇತರ ಜಾತಿಗಳಿಗೆ ಇಲ್ಲದೆ ಇರುವ ಕಲ್ಯಾಣ ಗುಣ ಇದೆ ಅವರಿಗೆ, ಅದಕ್ಕಿಂತಲೂ ಅಧಿಕವಾದ ಕಲ್ಯಾಣ ಗುಣಗಳನ್ನು ಉಳ್ಳವನು ನೀನು, ಅವರ ಗುಣಗಳಿಂದಲೂ ಮೀರಿದ ಕಲ್ಯಾಣ ಗುಣಗಳನ್ನು ಉಳ್ಳವನು ಅನ್ನೋದನ್ನ ತಾನಿ ಸರ್ವಾಣಿ ದೈವತಾನಿ ಅಪಿ ತೈಹಿ ಗುಣೈಹಿ ಅತೀತ್ಯ, ಗುಣಗಳಿಂದ ಮೀರಿಸಿದ್ಯಾ ನೀನು, ಗುಣೋತ್ಕರ್ಷವನ್ನ ಹೇಳುತ್ತೆ ಅಂತ ಹೇಳಿ ದೇವದೇವ ಶಬ್ದಕ್ಕೆ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ ಸ್ವಾಮಿ ದೇಶಿಕರು. ಭಾಷಿಕಾರರು ಹಾಗೆಯೇ ಅರ್ಥ ಮಾಡಿದ್ದಾರೆ. ಅದು ಹೇಗೆ ಅಂತ ತೋರಿಸ್ತಾರೆ ಅಲ್ಲಿರೋ ವಿಷಯ. ನಾವು ಬರೀ ಭಾಷ್ಯವನ್ನು ಓದಿದ್ರೆ ಈ ಅರ್ಥಗಳು ತಿಳಿಯೋದಿಲ್ಲ ನಮಗೆ. ದೇವದೇವ ಶಬ್ದಕ್ಕೆ ಯಥಾ ಮನುಷ್ಯ, ಮೃಗ, ಪಕ್ಷಿ, ಸರೀಸೃಪಾದೀನ ಸೌಂದರ್ಯ ಸೌಶೀಲ್ಯಾದಿ ಕಲ್ಯಾಣ ಗುಣಗಣೈ ದೇವತಾನಿ ಅತೀತ್ಯ ವರ್ತಂತೆ ತಥಾ ತಾನಿ ಸರ್ವಾಣಿ ದೇವತಾನ್ಯಪಿ ತೈಸೈಹಿ ಗುಣೈ ಅತೀತ್ಯ ವರ್ತಮಾನ ಅಂತ ಹೇಳೋದು. ಗುಣಗಳಲ್ಲಿ ಉತ್ಕರ್ಷವೇ ಇಲ್ಲಿ ಹೇಳಿರೋದು. ಆದ್ದರಿಂದ ಜಾತಿ ಶಬ್ದಕ್ಕೆ ಪ್ರತಿ ಸಂಬಂಧಿ ಶಬ್ದ ಇಲ್ಲಿ ಹೇಳಿರೋದ್ರಿಂದ ಗುಣಗಳು ಉತ್ಕರ್ಷವು ಹೇಳಲ್ಪಡುತ್ತೆ ಅಂತ ಹೇಳಿ, ದೇವತೆಗಳಿಗೆ ಮಿಕ್ಕ ಜಾತಿಯ ವ್ಯಕ್ತಿಗಳಿಗಿಂತ ಅಧಿಕವಾದ ಗುಣಗಳಿದೆ, ಅವುಗಳಿಗಿಂತ ಮೀರಿಸಿದ ಗುಣಗಳನ್ನು ನೀನು ಹೊಂದಿದೀಯಾ ಅನ್ನೋದು
ದೇವದೇವ ಅನ್ನೋದು ಹೇಳುತ್ತೆ ಇದು. ದೇವಜಾತಿಗಿಂತ ಹೆಚ್ಚಾದ ಜಾತಿಯವನು ಅಂತ ಅರ್ಥವಲ್ಲ ಅಲ್ಲಿ. ಅವರಿಗಿರುವ ಗುಣಗಳಿಗಿಂತ ಉತ್ಕೃಷ್ಟವಾದ ಗುಣವುಳ್ಳವನು ಅನ್ನುವ ಅರ್ಥವನ್ನು ತಿಳಿಸ್ತಾರೆ ಇಲ್ಲಿ. ಅಲ್ಲಿ ಅದ್ಭುತವಾಗಿ ವರ್ಣನೆ ಸ್ವಾಮಿ ದೇಶಿಕನ್ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅದ್ಭುತವಾಗಿ. ಅನ್ಯೋನ್ಯ ವೈಲಕ್ಷಣ್ಯಸ್ಯ ಅತ್ಯಂತ ವೈಲಕ್ಷಣ್ಯ ಜ್ಞಾಪನ ಮೃಗ ಪಕ್ಷಿ ಸರೀಸೃಪ ಗ್ರಹಣ. ನಾವು ಒಂದೊಂದಕ್ಕೂ ವೈಲಕ್ಷಣ್ಯ ಅದು ಏನು ಪ್ರಯೋಜನ ಇಲ್ಲ. ಒಂದೊಂದಕ್ಕೂ ಅನ್ಯೋನ್ಯ ವೈಲಕ್ಷಣ್ಯವೂ ಏನು ಪ್ರಯೋಜನವಿಲ್ಲ. ಒಂದು ದೇವತೆಗೂ ಇನ್ನೊಂದು ದೇವತೆಗೂ ಹೇಳಿದ್ರೆ, ಒಂದು ಮನುಷ್ಯನಿಗೂ ಇನ್ನೊಂದು ಮನುಷ್ಯನಿಗೂ ವೈಲಕ್ಷಣ್ಯ ಹೇಳೋದಕ್ಕೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಅತ್ಯಂತ ವಿಲಕ್ಷಣವಾದ ಪದಾರ್ಥಗಳನ್ನು ಹೇಳಬೇಕು. ಮೃಗ ಎಲ್ಲಿದೆ, ಪಕ್ಷಿ ಎಲ್ಲಿದೆ, ಸರೀಸೃಪವೆಲ್ಲಿದೆ, ಮನುಷ್ಯ ಎಲ್ಲಿದೆ, ಒಬ್ಬರಿಗಿಂತ ಒಬ್ಬರಿಗೂ ಅತ್ಯಂತ ವಿಲಕ್ಷಣ. ಇವರಲ್ಲಿರುವ ಎಲ್ಲಾ ಗುಣಗಳಿಗಿಂತಲೂ ವಿಲಕ್ಷಣವಾದ ಗುಣವುಳ್ಳವರು ದೇವತೆಗಳು ಅಂತ ಹೇಳಿ. ದೇವತೆಗಳು ಕೀಟದಂತೆ ಅಂತ ಮುಕುಂದಮಾಲಾ ಸ್ತೋತ್ರದಲ್ಲಿ ಹೇಳ್ತಾರೆ. ಅವರು ಅದನ್ನು ತೋರಿಸ್ತಾರೆ. ಯಥಾ ದೇವಾದೀನಾಂ ಕೀಟ ತಥಾ ಪರಮಾತ್ಮನೋ ದೇವಾಹ ಅಪಿ ಅಂತ ಹೇಳಿ. ಯಥಾ ದೇವಾದೀನಾಂ ಕೀಟ, ದೇವತೆಗಳಿಗೆಲ್ಲ ಹೇಗೆ ಕೀಟರು ಹಾಗೆ ಪರಮಾತ್ಮನಿಗೆ ದೇವತೆಗಳು ಕೀಟದಂತೆ ಅಂತ ಹೇಳಿ. ಆ ರೀತಿ ಕೀಟ ಸಮಸ್ತಾಹ ಸುರ ದೃಷ್ಟ ಅಂತ ಬರುತ್ತೆ ಅಲ್ಲಿ. ಯತ್ರ ಅಂತ ಹೇಳ್ಬಿಟ್ಟು ಅದು ಮುಕುಂದಮಾಲಾ ಸ್ತೋತ್ರ ಹೇಳುವ ಕುಲಶೇಖರ ಆಳ್ವಾರ್ ಬರ್ತಿರುವಂತಹದ್ದು. ಕ್ಷುದ್ರ ವಿದ್ರಪಿತಾಮಹ ಪ್ರಭೃತಯ ಕೀಟ ಸಮಸ್ತ ಸುರಾ ದೃಷ್ಟ ಯತ್ರ ಸತಾರಕೋ ವಿಜಯತೆ ಶ್ರೀಪಾದಧೂಲಿ ಕಣಃ. ಅವನ ಪಾದಧೂಲಿಯ ಕಣಗಳಂತೆ ಎಲ್ಲ ನಕ್ಷತ್ರಗಳೆಲ್ಲ. ಕ್ಷುದ್ರಾಹ ರುದ್ರ ಪಿತಾಮಹ ಪ್ರಭೃತಯ ಕೀಟಾಹ ಸಮಸ್ತಾಹ ಸುರಾಹ ದೃಷ್ಟಾಹ ಯತ್ರ, ಎಲ್ಲ ಕೀಟಗಳಂತೆ ಅಂತ ಹೇಳಿ ಅವನ ಮುಂದೆ ಎಲ್ಲವೂ ಕೂಡ ಅಷ್ಟು ಕ್ಷುದ್ರಾದವರು ಪರಮಾತ್ಮನ ನಿರೀಕ್ಷೆಯ ವೈಭವವನ್ನ ಸ್ತೋತ್ರ ಮಾಡ್ತಾರೆ. ಮುಕುಂದಮಾಲಾ ಸ್ತೋತ್ರದಲ್ಲಿ ಕುಲಶೇಖರ ಆಳ್ವಾರ್ ಹೇಳುವಂತ ಅದನ್ನ ಇಲ್ಲಿ ತೋರಿಸ್ತಾರೆ. ಇತಿ ಆಹುಹು ಮುಕುಂದಮಾಲಾ ಸ್ತೋತ್ರ. ಸೌಂದರ್ಯ ಸೌಶೀಲ್ಯ ಇತಿ ವಿಗ್ರಹ ಗುಣಾನಾಂ ಆತ್ಮಗುಣಾನಾಂ ಚ ಉಪಚನ. ಸೌಂದರ್ಯ ಸೌಶೀಲ್ಯ, ಸೌಂದರ್ಯ ಅನ್ನೋದು ಒಂದು ವಿಗ್ರಹದ ಗುಣ, ಸೌಶೀಲ್ಯ ಅನ್ನೋದು ಆತ್ಮ ಪರಮಾತ್ಮನ ಆತ್ಮಗುಣ. ಎಲ್ಲ ಸಾಮಾನ್ಯರಲ್ಲಿಯೂ ಅವನಿಗೂ ಇವನಿಗೂ ವ್ಯತ್ಯಾಸವಿಲ್ಲ ಅಂತ ಹೇಳುವಂತಹ ಗುಣ ಸೌಶೀಲ್ಯ, ಆತ್ಮಗುಣ. ಸೌಂದರ್ಯವು ವಿಗ್ರಹದ ಗುಣ, ಜೀವಮಂಗಳ ವಿಗ್ರಹದ ಗುಣ. ಅದಕ್ಕೆಲ್ಲಕ್ಕೂ ಉಪಲಕ್ಷಣಗಳು. ಎಲ್ಲಾ ವಿಗ್ರಹದ ಎಲ್ಲಾ ಗುಣಗಳಿಗೂ ಸೌಂದರ್ಯ ಅನ್ನೋದು ವಿಲಕ್ಷಣ, ಸೌಶೀಲ್ಯ ಅನ್ನೋದು ಎಲ್ಲ ಆತ್ಮಗುಣಗಳಿಗೂ ಉಪಲಕ್ಷಣ. ಸೌಶೀಲ್ಯ ಅಂತ ಎರಡು ಶಬ್ದಗಳಲ್ಲಿ ಅದನ್ನ ವಿವರಿಸ್ತಾರೆ. ಅವಳಿಂತ ಅಂತ ಹೇಳಿ ಸೌಂದರ್ಯ ಸೌಶೀಲ್ಯಾದಿ ಕಲ್ಯಾಣ ಗುಣಗಳೇ ಅಂತ ಹೇಳಿ ಸಕಲರನ್ನು ಮೀರಿದಂತಹ ನಿನ್ನ ಒಂದು ಸ್ವಾಭಾವಿಕವಾದ ನಿನ್ನ ಒಂದು ವೈಭವ ಏನಿದೆಯೋ ಅದನ್ನ ಯಾರು ಕೂಡ ತಿಳಿಯಕ್ಕಾಗೋದಿಲ್ಲ. ನೀನು ಹೇಳಿದ್ರೆ ಹೇಳ್ಬೋದು ಅಷ್ಟೇ. ನೀನೇ ತಿಳಿದಿದೀಯಾ, ನೀನು ಹೇಳಿದ್ರೆ ಅದನ್ನ ಹೇಳ್ಬೋದು. ಬೇರೆ ಯಾರು ಅದನ್ನ ತಿಳಿಯಕ್ಕಾಗ್ಲಿ ಹೇಳಕ್ಕಾಗ್ಲಿ ಸಾಧ್ಯವಿಲ್ಲ ಅಂತ ಹೇಳಿ ಅದರಿಂದ ನೀನೇ ಅದನ್ನ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಅರ್ಜುನನು ಮುಂದೆ. ವಕ್ತುಮರ್ಹಸಿ ಅಶೇಷೇಣ ದಿವ್ಯಾಹ ಹಿ ಆತ್ಮವಿಭೂತಯ ಯಾಭಿಃ ವಿಭೂತಿಃ ಲೋಕಾನ್ ಇಮಾನ್ ತ್ವಂ ವ್ಯಾಪ್ಯ ತಿಷ್ಠಸಿ. ಮುಂದಿನ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆ ವಿಭೂತಿಗಳನ್ನು ಗುಣಗಳನ್ನೆಲ್ಲ ಹೇಳಪ್ಪ ಕೃಷ್ಣನೇ ಅಂತ ಪ್ರಾರ್ಥನೆ ಮಾಡ್ತಾನೆ. ಅದನ್ನ ಮುಂದುವರ್ಸೋಣ ಅಂತ ಹೇಳಿದ್ರು. ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಳ್ತಾನೆ. ಯೋ ನಿತ್ಯ ಸಿಂಧೋ ತಮಾಮಿ ಸುತಿರಣೋ ಪದ್ಯ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಸುಧೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.